ಫ್ಲೋರ್ ಬೇಸ್ಡ್ 7 ಫ್ಲೋರ್ಸ್ ಕೊಟ್ಟಿದ್ದ 5 ಜನ. ಇವೆರಡು ವಿಡಿಯೋ ಆದ ನಂತರ ನೆಕ್ಸ್ಟ್ ಅದೇ ಇದು ಪೇಪರ್ ಅಲ್ಲ, ಡಬಲ್ ಪೇಪರ್ ಏನು ಪೆನ್ ಇಲ್ಲ, ಗ್ರೇಟರ್ ಸಿಂಬಲ್, ಎರಡು ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಕೂಡ ರಾಂಗ್ ಆಯ್ತು. ಇದರಿಂದ ಈಗ ಹೋದ ಒಂದು ಗ್ಯಾಪ್ ಐತೆ, ಇಂದ ಒಂದು ಸಿಂಬಲ್ ಗ್ಯಾಪ್ ಬಿಟ್ಟು ಪೀಕ್ ಬಂದ. ಇಲ್ಲಿವರೆಗೂ ಕ್ವಾಂಟಿದ್ದು 3 ಪೇಪರ್ ಸಾಲ್ವ್ ಮಾಡಿದ್ವಿ, ರೀಸನಿಂಗ್ದು 2 ಪೇಪರ್ ಸಾಲ್ವ್ ಮಾಡಿದ್ವಿ. ಇರೋದು ಇಲ್ಲಿ ಬರುತ್ತೆ. ಥರ್ಡ್ ಹೈಯೆಸ್ಟ್ ಯಾವುದೈತೆ 3 ಇರೋದನ್ನ ಈ ಕಡೆ ಬರುತ್ತೆ. ಇದು ಯಾವುದೈತೆ ಜೆ ಒಂದೇ ಕಡೆ ಫೇಸ್ ಮಾಡಲ್ಲ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ನಾನು ಹೇಳ್ತೇನೆ. ಇಲ್ಲಿ ಸಿ ಐತೆ, ಆಪ್ಷನ್ ಇ ಫ್ಲೋರಲ್ಲಿ ಇರ್ತಾನೆ. ಈ ಫ್ಲೋರ್ಸ್ಗಳಲ್ಲಿ ಈಗ ಇದರಲ್ಲಿ ನೋಡೋಣ. ಇದರಲ್ಲಿ ಸಿ ಸ್ಟೇ ಓಕ್ ಅಂತೇಳಿ ಸ್ಟೇಯಿಂಗ್. ಆಮೇಲೆ ನೆಕ್ಸ್ಟ್ ವಿಡಿಯೋ ಯಾವುದ್ರ ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು RRB ಕ್ಲರ್ಕ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ವಿ. ಇಲ್ಲಿವರೆಗೂ ಕ್ವಾಂಟ್ದು 3 ಪೇಪರ್ ಸಾಲ್ವ್ ಮಾಡಿದ್ವಿ, ರೀಸನಿಂಗ್ದು 2 ಪೇಪರ್ ಸಾಲ್ವ್ ಮಾಡಿದ್ವಿ. ಹೋದ ವರ್ಷದ ಕ್ವಶನ್ ಪೇಪರ್ಗಳು. ಇವತ್ತು ರೀಸನಿಂಗ್ದು ಒಂದು 3ನೇ ಕ್ವಶನ್ ಪೇಪರ್ ಅಂತಂದರೆ ಇದು 6ನೇ ವಿಡಿಯೋ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಅದನ್ನು ಸಾಲ್ವ್ ಮಾಡೋಣ. ಟೈಮರ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ ಪೇಪರ್ ಇರುತ್ತೆ. ನೀವು ಸಾಲ್ವ್ ಮಾಡಿರಿ, ಅದಾದ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋಗಳು ನಿಮ್ಮ RRB ಕ್ಲರ್ಕ್, IBPS ಕ್ಲರ್ಕ್, ಆಮೇಲೆ SBI ಕ್ಲರ್ಕ್, ಆಮೇಲೆ RRB PO ಈ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತವೆ. ಓಕೆ, ಮೊದಲು ನಾವು ಇದ್ರದ್ದು ಅನಾಲಿಸಿಸ್ ಮಾಡೋಣ. ಈ ಪೇಪರ್ ಯಾವ ರೀತಿ ಮಾಡಲಾಯಿತು ಅಂತೇಳಿ. IBPS RRB IBPS ವತಿಯಿಂದ ಯಾವುದೇ ಎಕ್ಸಾಮ್ ನಡೀಲಿ ಅದರದ್ದು ಕ್ವಶನ್ ಪೇಪರ್ಗಳು ಔಟ್ ಆಗಂಗಿಲ್ಲ. ವಿದ್ಯಾರ್ಥಿಗಳಿಂದನೇ ನಾವು ಆ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿರ್ತೀವಿ, ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಅಂತೇಳಿ. ಅದಕ್ಕೋಸ್ಕರನೇ ಈ ಪೇಪರ್ಸ್ಗಳಿಗೆ ಮೆಮರಿ ಬೇಸ್ಡ್ ಪೇಪರ್ಸ್ ಅಂತ ಹೇಳೋದು. 3ನೇ ಶಿಫ್ಟಲ್ಲಿ ಏನೇನು ಕ್ವಶನ್ಸ್ ಬಂದಿದ್ದು ಅಂತ. ಇದು ಆಲ್ರೆಡಿ ಶಿಫ್ಟ್ 1 ಕಂಪ್ಲೀಟ್ ಮಾಡಿದ್ವಿ, ಶಿಫ್ಟ್ 2 ಕಂಪ್ಲೀಟ್ ಮಾಡಿದ್ವಿ. ಇವಾಗ ಥರ್ಡ್ ಶಿಫ್ಟ್. ಇದು ಥರ್ಡ್ ಶಿಫ್ಟಲ್ಲಿ ಏನೇನಿತ್ತು. ಓಕೆ, ಸಿಲಾಲಿಸಮ್ ಮೇಲೆ 3 ಕ್ವಶನ್ಸ್ ಇದ್ದು. 3 ಸ್ಟೇಟ್ಮೆಂಟ್ 2 ಕನ್ಕ್ಲೂಷನ್. ಇನ್ಇಕ್ವಾಲಿಟಿ ಅಂತ ಮೇಲೆ 3 ಕ್ವಶನ್ಸ್ ಇದ್ದವು. ಆಮೇಲೆ ಲೆಟರ್ ಸೀರೀಸ್ ಮೇಲೆ 5 ಕ್ವಶನ್ಸ್ ಇದ್ದವು. ಲೆಟರ್ ಬೇಸ್ಡ್ ಸೀರೀಸ್ ಇರುತ್ತೆ. ಆಮೇಲೆ ಮಿಕ್ಸ್ಡ್ ಸೀರೀಸ್ ಇತ್ತಲ್ಲ ಇದು ಲೆಟರ್ ಅಲ್ಲ, ನಂಬರ್ ಸೀರೀಸ್. ಇಲ್ಲಿ ಲೆಟರ್ ಸೀರೀಸ್ ಅಂತ ಇತ್ತಲ್ಲ, ಈ ಲೆಟರ್ ಸೀರೀಸ್ ಬದಲು ಏನು ಬಂದಿತ್ತು, ಆ ಶಿಫ್ಟ್ 3ಯಲ್ಲಿ ನಂಬರ್ ಸೀರೀಸ್ ಬಂದಿತ್ತು. ನಂಬರ್ ಸೀರೀಸ್ ಮೇಲೆ 5 ಕ್ವಶನ್ಸ್ ಇತ್ತು. ಆಮೇಲೆ ಇನ್ನೊಂದು ಇದೇ ನಂಬರ್ ಸೀರೀಸ್ ಟೈಪ್ ಮಿಕ್ಸ್ಡ್ ಸೀರೀಸ್ ಒಂದು ಬಂದಿತ್ತು. ಇದರಲ್ಲಿ ಸಿಂಬಲ್ಸ್ ಇರ್ತವೆ, ನಂಬರ್ಸ್ ಇರ್ತವೆ, ಓವಲ್ಸ್ ಇರ್ತವೆ, ಕಾನ್ಸನೆಂಟ್ಸ್ ಇರ್ತವೆ, ಈ ಥರ ಎಲ್ಲ ಮಿಕ್ಸ್ ಇರೋದು ಒಂದು ಸೀರೀಸ್ ಬಂದಿತ್ತು. ಅದ್ರ ಮೇಲೆ 4ರಿಂದ 5 ಕ್ವಶನ್ಸ್ ಇದ್ವು. ನೆಕ್ಸ್ಟ್ ಡೈರೆಕ್ಷನ್ ಡಿಸ್ಟೆನ್ಸ್, ಇದ್ರ ಮೇಲೆ 3 ಕ್ವಶನ್ಸ್ ಇದ್ವು. ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಮೇಲೆ. ಪೇರ್ ಫಾರ್ಮೇಷನ್, ಫಾರ್ವರ್ಡ್ ಬ್ಯಾಕ್ವರ್ಡ್ ಪೇರ್ ಫಾರ್ಮೇಷನ್ ಮೇಲೆ 1 ಕ್ವಶನ್ ಇತ್ತು. ಮೀನಿಂಗ್ಫುಲ್ ವರ್ಡ್ ಮೇಲೆ 1 ಕ್ವಶನ್ ಇತ್ತು. ಆಮೇಲೆ ನೆಕ್ಸ್ಟ್ ಆಡ್ ಒನ್ ಔಟ್ ಅಂತೇಳಿ ಬರುತ್ತೆ. ಕೆಳಗಡೆ 3 ಲೆಟ್ರದ್ದು ಒಂದೊಂದು ವರ್ಡ್ ಕೊಟ್ಟಿರ್ತಾನೆ. ಇದರೊಳಗೆ ಆಡ್ ಒನ್ ಔಟ್ ಅಂತೇಳಿ ನಾವು ರಿಮೂವ್ ಮಾಡಬೇಕು. ಆ ಥರದ್ದು ಒಂದು ಕ್ವಶನ್ ಬಂದಿತ್ತು. ನೆಕ್ಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮತ್ತು ಪಜಲಲ್ಲಿ ಬರೋಣ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು ಪ್ಯಾರಲಲ್ ರೋ ಸಿಟ್ಟಿಂಗ್ ಬಂದಿತ್ತು. ಮೇಲೆ 4 ಜನ, ಕೆಳಗಡೆ 4 ಜನ, ಟೋಟಲ್ 8 ಜನ ಇದ್ದರು. ಅದ್ರ ಮೇಲೆ 5 ಕ್ವಶನ್ಸ್ ಇದ್ವು. ಈಸಿ ಕ್ವಶನ್ ಇತ್ತು. ಆಮೇಲೆ ನೆಕ್ಸ್ಟ್ ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ ಇತ್ತು. ಸೀಕ್ವೆನ್ಸಲ್ಲಿ 5 ಬುಕ್ಸ್ ಇದ್ವು. 7 ಬುಕ್ಸ್ ಇದ್ವು. ಅವು ಒಂದು ಬಿಫೋರ್ ಆಫ್ಟರ್ ಈ ರೀತಿ ಸೀಕ್ವೆನ್ಸಲ್ಲಿ ಇಟ್ಟಿರೋದಿತ್ತು. 7 ಬುಕ್ಕನ್ನು ಈ ರೀತಿ 1 2 3 4 5 6 ಈ ರೀತಿ ಸೀಕ್ವೆನ್ಸಲ್ಲಿ ಇಡಲಾಗಿತ್ತು. ಇದರದ ಕ್ಲೀವ್ಗಳನ್ನು ಕೊಟ್ಟಿದ್ದಾವೆ. ಇದ್ರ ಮೇಲೆ 5 ಕ್ವಶನ್ಸ್ ಇದ್ವು. ಇದ್ರ ಮೇಲೆ 3 ಕ್ವಶನ್ಸ್ ಇದ್ವು. 5 ಅಂತ ಆಗಿತ್ತಲ್ಲ, ಇದು ಮಿಸ್ಟೇಕ್. ಇದ್ರ ಮೇಲೆ 3 ಕ್ವಶನ್ಸ್ ಇದ್ವು ಸೀಕ್ವೆನ್ಸ್ ಬೇಸ್ಡ್. ಈ ಸೀಕ್ವೆನ್ಸ್ ಬೇಸ್ಡ್ ಅಂದರೆ ಪ್ರೀವಿಯಸ್ ಶಿಫ್ಟಲ್ಲಿ ಬಂದಿರೋದು ಕಂಪ್ಯಾರಿಸನ್ ಟೈಪ್. ಕಂಪ್ಯಾರಿಸನ್ ಬೇಸ್ಡ್ ಪಜಲ್ ಅಂತಾರಲ್ಲ, ಅದೇ ರೀತಿ ಇದು ಸೀಕ್ವೆನ್ಸ್ ಬೇಸ್ಡ್ ಪಜಲ್ ಇದರಲ್ಲಿ ಬಂದಿರೋದು ಶಿಫ್ಟ್ 3ಯಲ್ಲಿ. ಓಕೆ, ನೆಕ್ಸ್ಟ್ ಫ್ಲೋರ್ ಬೇಸ್ಡ್ 7 ಫ್ಲೋರ್ಸ್ ಕೊಟ್ಟಿದ್ದ 5 ಜನ. 5 ಕ್ವಶನ್ಸ್ ಬಂದಿದ್ದು. 7 ಪರ್ಸನ್ಸ್ ಇದ್ದರು. 7 ಫ್ಲೋರ್ 7 ಪರ್ಸನ್. ಅದ್ರ ಮೇಲೆ 5 ಕ್ವಶನ್ಸ್ ಇದ್ವು. ಅನ್ಸರ್ಟನ್ ಪರ್ಸನ್ಸ್ ಇದ್ದರು. ಅದ್ರ ಮೇಲೆ 5 ಕ್ವಶನ್ಸ್ ಇದ್ದು. ಉಲ್ಟಾಗೈತೆ ಇದ್ರದ್ದು 3 ಇದಕ್ಕೆ ಬಂದೈತಲ್ಲ. ಓಕೆ, ಇದು 5 ಕ್ವಶನ್ಸ್ ಇದ್ದು. ಅನ್ಸರ್ಟನ್ ಪರ್ಸನ್ಸ್ಗಳು ಒಂದು ಲೀನಿಯರ್ ರೋ ಅಲ್ಲಿ ಕುಂತಿದ್ರು. ಎಷ್ಟು ಜನ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಹಿಂದಿಂದು ಶಿಫ್ಟಲ್ಲಿ ಬಂದಿತ್ತು. ಲೀನಿಯರ್ ರೋ ಅಲ್ಲಿ ಸರ್ಟನ್ ಪರ್ಸನ್ ಎಷ್ಟು ಜನ ಇದ್ರು ಅಂತ ಗೊತ್ತಿತ್ತು. ಎದಿಂದ ಎಫ್ ಮಟ್ಟ ಕೊಟ್ಟಿದ್ದಾವ. ಅದಕ್ಕಿಂತ ಹಿಂದಿನ ಶಿಫ್ಟಲ್ಲಿ ಅನ್ಸರ್ಟನ್ ಪರ್ಸನ್ ಇತ್ತು. ಅಲ್ಲಿ ಯಾವುದಿತ್ತು, ಓಕೆ, ಇಲ್ಲಿ ಆ ಕ್ವಶನ್ ಇರಲಿಲ್ಲ. ಸರ್ಟನ್ ಅನ್ಸರ್ಟನ್ ಪರ್ಸನ್ ಇರಲಿಲ್ಲ ಆ ಕ್ವಶನ್. ಓಕೆ, ಈ ಪೇಪರನ್ನು ಯಾವ ರೀತಿ ಅಟೆಂಡ್ ಮಾಡೋಣ ಅಂತಂದರೆ, ಮೊದಲು ಸಿಲಾಲಿಸಮ್ದು 3 ಕ್ವಶನ್ ಕಂಪ್ಲೀಟ್ ಮಾಡೋಣ. ಇನ್ಇಕ್ವಾಲಿಟಿ 3 ಕ್ವಶನ್ ಕಂಪ್ಲೀಟ್ ಮಾಡೋಣ. ಇವೆರಡು ಸೀರೀಸ್ ಕಂಪ್ಲೀಟ್ ಮಾಡೋಣ. ಡೈರೆಕ್ಷನ್ ಕ್ವಶನ್ ಕಂಪ್ಲೀಟ್ ಮಾಡೋಣ.
ಪೇರ್ ಫಾರ್ಮೇಷನ್ ಮುಗಿಸೋಣ, ಮೀನಿಂಗ್ಫುಲ್ ವರ್ಡ್ ಲಾಸ್ಟಿಗೆ ಮಾಡೋದು, ಆಡ್ ಒನ್ ಔಟ್ ಮುಗಿಸೋಣ. ಅದಾದ ನಂತರ ಇದರಲ್ಲಿ ಯಾವ್ದು ಈಸಿ ಇದೆ ಆ ಕ್ವಶನ್ ನೋಡಿದ ನಂತರ ಗೊತ್ತಾಗುತ್ತೆ ನಮ್ಗೆ ಯಾವ್ದು ಈಸಿ ಐತೆ ಅಂತೇಳಿ. ಆ ಕ್ವಶನ್ ನೋಡಿದ ನಂತರ ಅದನ್ನು ಸೆಲೆಕ್ಟ್ ಮಾಡೋಣ ಇದರಲ್ಲಿ ಒಂದು ಪಜಲನ್ನು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮೊದಲು ಈಗ ಆಲ್ರೆಡಿ ಈ ವಿಡಿಯೋಗಳು ಅಪ್ಲೋಡ್ ಮಾಡಲಾಗಿದೆ. ಶಿಫ್ಟ್ 1 ಕ್ವಾಂಟ್ದು, ಶಿಫ್ಟ್ 2 ಕ್ವಾಂಟ್ದು ಪೇಪರ್, ಶಿಫ್ಟ್ 3 ಕ್ವಾಂಟ್ದು ಪೇಪರ್, ಈ 3 ಪೇಪರ್ ಕ್ವಾಂಟ್ದು ಅಪ್ಲೋಡ್ ಮಾಡಲಾಗಿದೆ. ಆಮೇಲೆ ಶಿಫ್ಟ್ 1 ರೀಸನಿಂಗ್ ಪೇಪರ್ ಅಪ್ಲೋಡ್ ಮಾಡಲಾಗಿದೆ. ಶಿಫ್ಟ್ 2 ರೀಸನಿಂಗ್ ಪೇಪರ್ ಕೂಡ ಅಪ್ಲೋಡ್ ಮಾಡಲಾಗಿದೆ. ಇವಾಗ ಶಿಫ್ಟ್ 3ದು ಈಗ ನಾವು ಮಾಡ್ತಿರೋ ವಿಡಿಯೋ, ಇದರಲ್ಲಿ ಇವತ್ತು ಮಾಡ್ತಿರೋದು ಶಿಫ್ಟ್ 3ದು ವಿಡಿಯೋ. ನೆಕ್ಸ್ಟ್ ಇದಾದ ನಂತರ ಏನು ಮಾಡೋಣ ಅಂತಂದರೆ, ಇದಾದ ನಂತರ ಲೈವ್ ಮಾಕ್ ಕೊಡೋ ಅಪ್ರೋಚನ್ನು ಹೇಳ್ತೇನೆ ನಾನು. ಲೈವ್ ಮಾಕ್ ಟೆಸ್ಟನ್ನು ನಾನು ಅಟೆಂಪ್ಟ್ ಮಾಡಿ ಮಾಕ್ ಟೆಸ್ಟಿಂದ ಯಾವ ರೀತಿ ಕೊಡ್ಬೇಕಂತೇಳಿ ನಾನು ಹೇಳ್ತೇನೆ. ಅದು ಯಾವ್ಯಾವ ಮಾಕ್ ಕೊಡೋಣ, ಫಸ್ಟ್ RRB ಕ್ಲರ್ಕ್ದು 2 ಮಾಕ್ ಕೊಡೋಣ. ಅದಾದ ನಂತರ ಸೆಕೆಂಡಲ್ಲಿ RRB POದು ಪ್ರಿಲಿಮ್ಸ್ದು 2 ಮಾರ್ಕ್ ಕೊಡೋಣ. ಇದಾದ ನಂತರ ಇವೆರಡು ವಿಡಿಯೋ ಆದ ನಂತರ ನೆಕ್ಸ್ಟ್ RRB POದು ವಿಡಿಯೋ ಸ್ಟಾರ್ಟ್ ಮಾಡೋಣ. RRB POದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡೋಣ. ಇದೇ ರೀತಿ 4 ಪೇಪರ್ ಮುಗಿಸೋಣ. ಒಂದು ಶಿಫ್ಟ್ 1 ಶಿಫ್ಟ್ 2 ಕ್ವಾಂಟ್ದು, ಶಿಫ್ಟ್ 1 ಶಿಫ್ಟ್ 2 ರೀಸನಿಂಗ್ದು ಮುಗಿಸೋಣ. ಅದಾದ ನಂತರ ನೆಕ್ಸ್ಟ್ ಮೇನ್ಸ್ ವಿಡಿಯೋಗಳು ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಆಮೇಲೆ ನಿಮ್ಗೆ ಮಧ್ಯೆ ಯಾವುದಾದ್ರೂ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕಂತ ಅನಿಸಿದರೆ ಅದು ಟಾಪಿಕ್ ಕಮೆಂಟ್ ಮಾಡ್ಬೋದು ನೀವು. ಆಮೇಲೆ ಯಾವುದೇ ರೀತಿಯ ನಿಮ್ಮ ಕ್ವಶನ್ಸ್ ಇದ್ದರೆ ಕಮ್ಯುನಿಟಿ ಅಂತೇಳಿ ಇರುತ್ತೆ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಕಮ್ಯುನಿಟಿ ಅಂತ ಇರುತ್ತೆ. ಕಮ್ಯುನಿಟಿ ಮೇಲೆ ಟ್ಯಾಪ್ ಮಾಡಿದರೆ ಅಲ್ಲಿ ಪೋಸ್ಟ್ ಆಗ್ಬೋದು. ನೀವು ನಿಮ್ಮದು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಡೌಟ್ ಬರುತ್ತೆ, ಆ ಡೌಟನ್ನು ನೀವು ಆ ಕಮ್ಯುನಿಟಿಯಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೋದು. ಆ ಫೋಟೋವನ್ನು ಅಪ್ಲೋಡ್ ಮಾಡಿದರೆ ನಾನು ಅದರ ಆನ್ಸರನ್ನು ಅಲ್ಲೇ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಹೋದರೆ ಅದ್ರ ಮೇಲೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಏನೈತೆ, ಪಜಲ್ ಐತೆ. ಯಾವ್ದು ಪಜಲ್ ಐತಿದು? 8 ಜನ ಸಿಟ್ಟಿಂಗ್ ಇನ್ ಪ್ಯಾರಲಲ್ ರೋ. ಓಕೆ, ಪ್ಯಾರಲಲ್ ರೋ ಮೇಲಿಂದ ಕ್ವಶನ್ ಐತೆ. ಎಲ್ಲಿಂದ ಕ್ವಶನ್ ಮೇನ್ ಇಲ್ಲಿಂದ ಸ್ಟಾರ್ಟಾಗಿ ಇಷ್ಟೇ ಸಣ್ಣ ಕ್ವಶನ್ ಇರೋದ್ರಿಂದ ಇದು ಫಸ್ಟ್ ಮುಗಿಸ್ಬೋದು. ಬಟ್ ನಾವು ಮೊದಲು ಏನು ಮಾಡಬೇಕಾಗಿದೆ, ಇವಾಗ ಸಿಲೋಲಿಸಮ್ಗೆ ಹೋಗ್ಬೇಕು. ಸಿಲೋಲಿಸಮ್ ಫಸ್ಟ್ ಬಂದಿದೆ, ಸ್ಟಾರ್ಟ್ ಮಾಡಿರಿ. 30 ಸೆಕೆಂಡ್ ಮುಗಿಯೋಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು. ಓಕೆ, ಏನಿದೆ, ಆಲ್ ಪೆನ್ಸ್ ಆರ್ ಬುಕ್ಸ್. ಎಲ್ಲ ಪೆನ್ಗಳೇನಿದಾವಲ್ಲ ಬುಕ್ಸ್ ಅದಾವೆ. ಬುಕ್ಸ್, ಆಲ್ ಬುಕ್ಸ್ ಆರ್ ಕಾಪೀಸ್. ಈ ಎಲ್ಲ ಬುಕ್ಸ್ಗಳೇನಿದಾವೆ ಕಾಪಿ ಇದಾವೆ. ನೋ ಕಾಪೀಸ್ ಪೇಪರ್. ಈ ಕಾಪಿಯಲ್ಲಿ ಯಾವ ಕಾಪಿ ಕೂಡ ಪೇಪರ್ ಇಲ್ಲ. ಪೇಪರ್ಗೂ ಕಾಪಿಗೂ ಆಗಿ ಬರೋಂಗಿಲ್ಲ. ಇವೆರಡು ತದ್ವಿರುದ್ಧ ಅದಾವೆ. ಇದರಲ್ಲಿ ಯಾರು ಈ ಕಡೆ ಕಾಪಿಯಲ್ಲಿ ಇರೋರು ಪೇಪರಲ್ಲಿ ಬರೋಲ್ಲ, ಪೇಪರಲ್ಲಿ ಇರೋರು ಕಾಪಿಯಲ್ಲಿ ಹೋಗೋಂಗಿಲ್ಲ. ಕನ್ಕ್ಲೂಷನ್ ನೋಡೋಣ. ಸಮ್ ಪೆನ್ಸ್ ಆರ್ ನಾಟ್ ಪೇಪರ್ಸ್. ಪೆನ್ ಇಲ್ಲಿದೆ, ಇದು ಪೇಪರ್ ಅಲ್ಲ, ಡಬಲ್ ಪಿ ಬರೋಣ. ಪೆನ್ ಇಲ್ಲಿದೆ. ಸಮ್ ಪೆನ್ಸ್ ಆರ್ ನಾಟ್ ಪೇಪರ್. ಕೆಲವೊಂದು ಪೆನ್ಗಳು ಪೇಪರ್ ಆಗಿಲ್ಲ ಅಂತ ಹೇಳ್ತಿರೋದು ಅವ. ಎಲ್ಲ ಈ ಏನಿದೆ ಇದೆಲ್ಲ ಕಾಫಿಗಳು ಪೇಪರ್ ಆಗಿಲ್ಲ ಅಂತಂದಮೇಲೆ ಕಾಫಿಯಲ್ಲೇ ಬರ್ತಕ್ಕಂಥ ಪೆನ್ಗಳು ಕೂಡ ಪೇಪರ್ ಆಗಿರೋಂಗಿಲ್ಲ. ಅದಕ್ಕೋಸ್ಕರ ಯಾವುದೇ ಪೆನ್ಗಳು ಪೇಪರ್ ಆಗಿಲ್ಲ ಅಂತಂದಮೇಲೆ ಕೆಲವೊಂದು ಪೆನ್ಗಳು ಕೂಡ ಪೇಪರ್ ಆಗಿರಲ್ಲ ಅಂತ ಅರ್ಥ. ಫಸ್ಟ್ ಒನ್ ಕರೆಕ್ಟ್. ಸೆಕೆಂಡ್ ಒನ್, ಆಲ್ ಪೆನ್ಸ್ ಆರ್ ಪೇಪರ್ಸ್. ಆಲ್ ಪೆನ್ಸ್ ಆರ್ ಪೇಪರ್ ಅಂತಿದ್ದಾನೆ ಅವ. ಫಸ್ಟ್ ಕನ್ಕ್ಲೂಷನಲ್ಲಿ ಸಮ್ ಪೆನ್ಸ್ ಆರ್ ನಾಟ್ ಪೇಪರ್ ಅಂದಮೇಲೆ ಆಲ್ ಪೆನ್ಸ್ ಆರ್ ಪೇಪರ್ ಅಂತ ಅನ್ನಕ್ಕೆ ಬರೋದೇ ಇಲ್ಲ. ಇದು ರಾಂಗ್ ಆಯಿತು. ಆಪ್ಷನ್ ಓನ್ಲಿ ಒನ್ ಫಾಲೋಸ್ ಇದ್ರದ್ದು ಆನ್ಸರ್. ನೆಕ್ಸ್ಟ್ ಕ್ವಶನ್.
ಓಕೆ, ಏನಿದೆ ಇದರಲ್ಲಿ? ಸಮ್ ಆ್ಯಪಲ್ಸ್ ಆರ್ ಮ್ಯಾಂಗೋ. ಕೆಲವೊಂದು ಆ್ಯಪಲ್ಗಳೇನಿದಾವೆ, ಕೆಲವೊಂದು ಸೇಬುಗಳು ಮ್ಯಾಂಗೋ ಇದ್ದಾವೆ. ಆ್ಯಪಲ್, ಕೆಲವೊಂದು ಆ್ಯಪಲ್ಗಳು ಮ್ಯಾಂಗೋ ಅದಾವೆ. ನೆಕ್ಸ್ಟ್ ಸಮ್ ಮ್ಯಾಂಗೋ ಆರ್ ಆರೆಂಜ್. ಕೆಲವೊಂದು ಮ್ಯಾಂಗೋಗಳೇನಿದ್ದಾವೆ ಆರೆಂಜ್ ಇದ್ದಾವೆ. ನೋ ಆರೆಂಜ್ ಈಸ್ ಬನಾನಾ. ಈ ಆರೆಂಜಲ್ಲಿ ಯಾವುದೇ ಆರೆಂಜ್ ಬನಾನಾ ಆಗಿಲ್ಲ ಅಂತ ಹೇಳ್ತಿರೋದು. ಓಕೆ, ಫಸ್ಟ್ ಕನ್ಕ್ಲೂಷನ್ ಏನೈತೆ? ಸಮ್ ಆ್ಯಪಲ್ ಆರ್ ನಾಟ್ ಬನಾನಾ. ಕೆಲವೊಂದು ಆ್ಯಪಲ್ಗಳು ಬನಾನಾ ಇಲ್ಲ ಅಂತ ಹೇಳ್ತಿರೋದು ಕನ್ಕ್ಲೂಷನಲ್ಲಿ. ಆ್ಯಪಲ್ ಇಲ್ಲೈತೆ, ಬನಾನಾ ಇಲ್ಲೈತೆ, ಇವು ಎರಡರ ಮಧ್ಯೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದ್ರ ಸರ್ಕಲ್ ಇಲ್ಲೇ ಕಂಪ್ಲೀಟ್ ಆಗಿರೋದು, ಇದ್ರ ಸರ್ಕಲ್ ಈ ಕಡೆ ಕಂಪ್ಲೀಟ್ ಆಗಿರೋದು. ಮಧ್ಯೆ ಯಾವುದೇ ರೀತಿಯ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸಂಬಂಧ ಇಲ್ಲ ಅಂತಂದಮೇಲೆ ಆ ಕನ್ಕ್ಲೂಷನ್ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಪಾಸಿಬಿಲಿಟಿ ಕೊಟ್ಟಿದ್ದ ಕರೆಕ್ಟ್ ಆಗುತ್ತಿತ್ತು, ಬಟ್ ಪಾಸಿಬಿಲಿಟಿ ಕೊಟ್ಟಿಲ್ಲ, ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಯಿತು. ಹೇಳೋಕ್ಕಾಗಂಗೆ ಇಲ್ಲ ನಮಗೆ, ಆಗಬಹುದು ಅಥವಾ ಆಗದೇ ಇರಬಹುದು. ಓಕೆ, ನೆಕ್ಸ್ಟ್ ಆಲ್ ಮ್ಯಾಂಗೋ ಆರ್ ಆ್ಯಪಲ್. ಮ್ಯಾಂಗೋ ಇಲ್ಲೈತೆ, ಆ್ಯಪಲ್ ಇಲ್ಲೈತೆ. ಕೆಲವೊಂದು ಮ್ಯಾಂಗೋ ಆ್ಯಪಲ್ ಅದಾವೆ ಅಥವಾ ಕೆಲವೊಂದು ಆ್ಯಪಲ್ ಮ್ಯಾಂಗೋ ಅದಾವೆ, ಬಟ್ ಆಲ್ ಮ್ಯಾಂಗೋ ಆರ್ ಆ್ಯಪಲ್ ಅಂತ ಹೇಳೋಕ್ಕಾಗಂಗಿಲ್ಲ ನಮಗೆ. ಈ ಉಳಿದಿರೋ ಭಾಗ ಏನೈತಿಲ್ಲ ಈ ಮ್ಯಾಂಗೋದು, ಈ ಭಾಗದ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಈ ಕಾಮನ್ ಇರೋ ಭಾಗದ ಬಗ್ಗೆ ಗೊತ್ತು, ಇದು ಎರಡರ ಮಧ್ಯೆ ಹಂಚಿಕೆ ಆಗಿರೋದು. ಬಟ್ ಈ ಉಳಿದಿರೋ ಭಾಗ ಐತಲ್ಲ, ಇದೆಲ್ಲ ಭಾಗ, ಈ ಭಾಗದ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಪಾಸಿಬಿಲಿಟಿ ಕೊಟ್ಟಿದ್ದ ಆಲ್ ಮ್ಯಾಂಗೋ ಆರ್ ಆ್ಯಪಲ್ ಈಸ್ ಅ ಪಾಸಿಬಿಲಿಟಿ ಅಂತ ಕೊಟ್ಟಿದ್ದ ಅಂತಂದರೆ ಕರೆಕ್ಟ್ ಆಗ್ತಿತ್ತು, ಬಟ್ ಪಾಸಿಬಿಲಿಟಿ ಕೊಟ್ಟಿಲ್ಲ, ಆದ್ದರಿಂದ ಇದು ರಾಂಗ್ ಆಯಿತು. ಇದರ ಆನ್ಸರ್ ಏನು? ನೈದರ್ ನಾರ್. ಆಪ್ಷನ್ ನಂಬರ್ ಡಿ ಇದ್ರದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಸ್ಟೇಟ್ಮೆಂಟ್ ಓದೋಣ. ಆಲ್ ಕಾರ್ ಆರ್ ಬೈಕ್. ಆಲ್ ಕಾರ್ ಆರ್ ಬೈಕ್. ಎಲ್ಲ ಕಾರ್ಗಳೇನಿದ್ದಾವೆ ಬೈಕ್ಗಳಾಗಿದ್ದಾವೆ. ಇದು ಊಹೆಯಲ್ಲಷ್ಟೇ. ಎಲ್ಲ ಕಾರ್ಗಳು ಬೈಕ್ಗಳು ಹೆಂಗಾಗ್ತವೆ ಸರ್, ಕಾರ್ ಬೇರೆನೇ ಬೈಕ್ ಬೇರೆನೇ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ರಿ. ಇದು ಬರೀ ಹೈಪೋಥೆಟಿಕಲಿ ಥಿಂಕ್ ಮಾಡೋದಷ್ಟೇ, ಊಹೆ ಮಾಡೋದಷ್ಟೇ. ಆಲ್ ಬೈಕ್ಸ್ ಆರ್ ವೆಹಿಕಲ್ಸ್. ಆಲ್ ಬೈಕ್ಸ್, ಎಲ್ಲ ಬೈಕ್ಗಳೇನಿದ್ದಾವೆ ವೆಹಿಕಲ್ಸ್ ಇದ್ದಾವೆ. ಓಕೆ, ವೆಹಿಕಲ್ಸ್. ಸಮ್ ವೆಹಿಕಲ್ಸ್ ಆರ್ ಬಸ್ಸಸ್. ಕೆಲವೊಂದು ವೆಹಿಕಲ್ಸ್ಗಳೇನಿದ್ದಾವೆ ಬಸ್ ಅದಾವೆ. BS ಅಂತ ಬರೆದ್ವಿ ಬಸ್ಸಿಗೆ. ಓಕೆ, ಕನ್ಕ್ಲೂಷನ್ ಹೇಳ್ತಾನೆ. ಯಾವಾಗ ಫಸ್ಟ್ ಕನ್ಕ್ಲೂಷನ್ ಏನೈತೆ? ಸಮ್ ಕಾರ್ಸ್ ಆರ್ ವೆಹಿಕಲ್ಸ್. ಕಾರ್ ಇಲ್ಲಿದೆ, ವೆಹಿಕಲ್ ಎಲ್ಲಿದೆ? ಇಲ್ಲೈತೆ. ಈ ವೆಹಿಕಲ್ ದೊಡ್ಡ ಸರ್ಕಲ್, ಅದ್ರ ಒಳಗಡೆನೇ ಕಾರ್ ಐತೆ ಸಣ್ಣ ಸರ್ಕಲ್. ವೆಹಿಕಲ್ ಒಳಗಡೆನೇ ಸಣ್ಣ ಸರ್ಕಲಲ್ಲಿ ಕಾರ್ ಇರೋದ್ರಿಂದ ಕಾರ್ ಕೂಡ ವೆಹಿಕಲ್ದೊಂದು ಭಾಗ ಐತೆ. ಅದಕ್ಕೋಸ್ಕರ ಸಮ್ ಕಾರ್ಸ್ ಆರ್ ವೆಹಿಕಲ್ ಕೂಡ ಕರೆಕ್ಟ್ ಆಗುತ್ತೆ. ಆಲ್ ಕಾರ್ಸ್ ಆರ್ ವೆಹಿಕಲ್ ಅಂತಂದಮೇಲೆ ಕೆಲವೊಂದು ಕಾರ್ಗಳು ಕೂಡ ವೆಹಿಕಲ್ ಆಗೇ ಇರ್ತವೆ. ಅದಕ್ಕೋಸ್ಕರ ಫಸ್ಟ್ ಒನ್ ಕರೆಕ್ಟ್ ಆಯಿತು. ನೆಕ್ಸ್ಟ್ ಸಮ್ ಬಸ್ ಆರ್ ಕಾರ್. ಸಮ್ ಬಸ್ಸಸ್ ಆರ್ ಕಾರ್ಸ್. ಬಸ್ಸಸ್ ಇಲ್ಲಿದೆ, ಕಾರ್ಸ್ ಇಲ್ಲಿದೆ. ಇದ್ರ ಸರ್ಕಲ್ ಇಲ್ಲೇ ಕಂಪ್ಲೀಟ್ ಆಗಿದೆ, ಇದ್ರ ಸರ್ಕಲ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಪಾಸಿಬಿಲಿಟಿ ಇದ್ದರೆ ಕರೆಕ್ಟ್ ಆಗ್ತಿತ್ತು, ಪಾಸಿಬಿಲಿಟಿ ಇಲ್ಲ ಅಂತಂದಮೇಲೆ ರಾಂಗ್ ಆಯಿತು. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಇದರದ್ದು ಆನ್ಸರ್ ಓನ್ಲಿ ಎ ಫಾಲೋಸ್. 3 ಕ್ವಶನ್ಸ್ ಅದು ಸಿಲ್ ಆಗ್ದು. ಇವಾಗ ಇನ್ಇಕ್ವಾಲಿಟಿ ಸ್ಟಾರ್ಟ್ ಮಾಡಿರಿ. ಓಕೆ, ಕ್ಯೂದಿಂದ ಟಿಗೆ ಹೋಗಬೇಕು. ಕ್ಯೂದಿಂದ ಟಿ, ಕ್ಯೂ ಇಲ್ಲಿದೆ, ಟಿ ಇಲ್ಲೈತಿ. ಕ್ಯೂದಿಂದ ಟಿ ಹೋಗ್ಬೇಕಂದ್ರೆ ಕ್ಯೂದಿಂದ ಆರ್ ಬಂದೀವಿ, ಎರಡು ಸೇಮ್ ಅದು ಈಕ್ವಲ್ ಅದು. ಆರ್ದಿಂದ ಟಿ ಬಂದೀವಿ ಅಂದರೆ ಗ್ರೇಟರ್ ಆರ್ ಈಕ್ವಲ್ ಸಿಂಬಲ್ ಐತಿ, ಬಟ್ ಇಲ್ಲಿರೋದು ಗ್ರೇಟರ್ ಸಿಂಬಲ್, ಅದಕ್ಕೋಸ್ಕರ ರಾಂಗ್ ಆಯಿತು. ನೆಕ್ಸ್ಟ್ ಎಸ್ದಿಂದ ಪಿ ಹೋಗೋಣ. ಎಸ್ ಇಲ್ಲೈತಿ, ಪಿ ಇಲ್ಲೈತಿ. ರಿವರ್ಸ್ ಹೋದ್ವಿ, ರಿವರ್ಸ್ ಹೋದಾಗ ಸಿಂಬಲ್ ಎಲ್ಲ ಅಪೋಸಿಟ್ ಆಗ್ತವೆ. ಬಟ್ ಆಲ್ರೆಡಿ ಇಲ್ಲೊಂದು ಗ್ರೇಟರ್ ಇರೋದು, ಇಲ್ಲಿ ಲೆಸ್ಸರ್, ಎರಡು ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಆನ್ಸರ್ ನೈದರ್ ನಾರ್. ಆಪ್ಷನ್ ಇ. ನೆಕ್ಸ್ಟ್ ಕ್ವಶನ್. ಓಕೆ, ಎಮ್ದಿಂದ ಪಿ ಹೋಗ್ಬೇಕು. ಎಮ್ ಇಲ್ಲೈತೆ, ಪಿಗೆ ಇಲ್ಲಿ ಬಂದ್ವಿ. ಒಂದು ಸಣ್ಣ ಸಿಂಬಲ್ ಇದೈತೆ, ಬಟ್ ಇವೆಲ್ಲ ದೊಡ್ಡ ಅದಾವೆ. ಇದು ಲೆಸರ್ ಆರ್ ಈಕ್ವಲ್,
ಈಕ್ವಲ್ ಇದು ಬರೀ ಲೆಸ್ಸರ್ ಇರೋದು. ಈ ಮೂರದರಲ್ಲಿ ಬರೋದು ಯಾವ ಸಿಂಬಲ್ ನಮ್ಗೆ ಲೆಸ್ಸರ್ ಸಿಂಬಲ್ ಬರುತ್ತೆ. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಏನದ ಓದಿಂದ ಎನ್ಗೆ ಹೋಗ್ಬೇಕು. ಓ ಇರೋದಿಲ್ಲಿ, ಎನ್ ಇರೋದಿಲ್ಲಿ. 1 ಸೆಕೆಂಡ್. ಓಕೆ, ಫಸ್ಟ್ ಒನ್ನ ಕರೆಕ್ಟ್ ಆಯ್ತು. ಸೆಕೆಂಡ್ ಒನ್ನ ಓ ಇಲ್ಲೈತೆ, ಎನ್ ಇಲ್ಲೈತೆ, ರಿವರ್ಸ್. ಇದ್ರ ಮಧ್ಯೆ ಯಾವ ಸಿಂಬಲ್ ಐತೆ, ಲೆಸ್ಸರ್ ಆರ್ ಈಕ್ವಲ್. ಬಟ್ ರಿವರ್ಸ್ ಹೋದ ನಂತರ ಗ್ರೇಟರ್ ಆರ್ ಈಕ್ವಲ್ ಆಗುತ್ತೆ. ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಇರೋದು. ಆಪ್ಷನ್ 2 ಕೂಡ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಫಾಲೋಸ್. ನೆಕ್ಸ್ಟ್ ಫಸ್ಟ್ ಕನ್ಕ್ಲೂಷನ್ 1 ಆ್ಯಂಡ್ ಕನ್ಕ್ಲೂಷನ್ 2 ಫಾಲೋಸ್. ಲಾಸ್ಟ್ ಒನ್ ಇನ್ಇಕ್ವಾಲಿಟಿ ಮೇಲಿಂದು. ಇದಾದ ನಂತರ ನಂಬರ್ ಸೀರೀಸ್ ಬೇಸ್ಡ್ ಮೇಲೆ ಮತ್ತು ಮಿಕ್ಸ್ಡ್ ಸೀರೀಸ್ ಬೇಸ್ಡ್ ಮೇಲೆ ಇರೋ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಓಕೆ, ಸಿದಿಂದ ಎಫ್ ಹೋಗ್ಬೇಕು. ಸಿ ಇಲ್ಲೈತೆ, ಎಫ್ ಇಲ್ಲದ ಇಲ್ಲಿದೆ. ಮಧ್ಯ ಕಾಮನ್ ಆಗಿರೋದು ಡಿ ಐತೆ. ಸಿದಿಂದ ಡಿಗೆ ಬಂದ್ವಿ, ಎರಡು ಸೇಮ್ ಅದು. ಅದಕ್ಕೋಸ್ಕರ ಡಿದಿಂದ ಎಫ್ಗೆ ಬಂದ್ವಿ. ಏನೈತೆ ಸಿಂಬಲ್, ಗ್ರೇಟರ್ ಆರ್ ಈಕ್ವಲ್ ಐತೆ. ಸಿ ಮತ್ತು ಎಫ್ ಮಧ್ಯೆ ಬರೀ ಗ್ರೇಟರ್ ಇರೋದು, ಈಕ್ವಲ್ ಸಿಂಬಲ್ ಇಲ್ಲ. ಅದಕ್ಕೋಸ್ಕರ ರಾಂಗ್ ಆಯಿತು. ನೆಕ್ಸ್ಟ್ ಬಿದಿಂದ ಇ ಹೋಗೋಣ. ಬಿ ಇರೋದು ಇಲ್ಲಿ, ಇ ಇರೋದು ಇಲ್ಲಿ. ಒಂದು ಲೆಸ್ಸರ್ ಸಿಂಬಲ್, ಒಂದು ಗ್ರೇಟರ್ ಸಿಂಬಲ್, ಎರಡು ಅಪೋಸಿಟ್ ಸಿಂಬಲ್ ಸಿಕ್ಕಿರೋದ್ರಿಂದ ಇದು ಕನ್ಕ್ಲೂಷನ್ ರಾಂಗ್ ಆಗಿಬಿಡ್ತು. ನೆಕ್ಸ್ಟ್ ಎಫ್ದಿಂದ ಇ ಎಗೆ ಹೋಗೋಣ. ಎಫ್ ಎಲ್ಲೈತೆ, ಇಲ್ಲೈತೆ. ಎ ಇಲ್ಲೈತೆ. ಅದಕ್ಕೋಸ್ಕರ ಕಾಮನ್ ಇರೋದು ಡಿಗೆ ಬರ್ಬೇಕು ನಾವು ಫಸ್ಟ್. ಎಫ್ದಿಂದ ಡಿಗೆ ಬಂದ್ವಿ, ಈ ಕಡೆ ರಿವರ್ಸ್. ಎಫ್ದಿಂದ ಡಿಗೆ ಬಂದ್ವಿ. ರಿವರ್ಸ್ ಬಂದಾಗ ಗ್ರೇಟರ್ ಇರೋದು ಲೆಸ್ಸರ್ ಆರ್ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಡಿಗೆ ಬಂದ್ವಿ. ಡಿದಿಂದ ಎಲ್ಲ ಹೋಗ್ಬೇಕು ನಾವು, ಈಗ ಹೋಗ್ಬೇಕು. ಡಿದಿಂದ ಈಗ ಈ ಕಡೆ ಬರಬೇಕು. ಸ್ಟೇಟ್ ಬಂದ್ವಿ, ಅವಾಗ ಏನಾಯಿತು, ಗ್ರೇಟರ್ ಸಿಂಬಲ್. ಎರಡು ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಆಪ್ಷನ್ ನನ್ ಫಾಲೋಸ್, ಯಾವುದು ಅನುಸರಿಸುವುದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಇದೇನಿದೆ, ಅನ್ಸರ್ಟನ್ ಪರ್ಸನ್ಸ್ ಇದ್ದಾರೆ. ಓಕೆ, ಅದ್ರ ಮೇಲಿನ ಕ್ವಶನ್ ಐತೆ, ಇದು ಲಾಸ್ಟಿಗೆ ಮಾಡ್ಬೋದು. ನೆಕ್ಸ್ಟ್ ಆಡ್ ಒನ್ ಔಟ್ ಐತೆ, ಮಾಡಿದ್ದು. ಆಡ್ ಒನ್ ಔಟ್ ಮಾಡ್ಬೇಕಂತಂದ್ರೆ ನಿಮ್ಗೆ ಬೇಗ ಪಟ್ನೆ ABCD ಬರೆದು ಬಿಡೋದು, ಈಸಿ ಆಗಿಬಿಡುತ್ತೆ. ಆಪ್ಷನ್ ನೋಡ್ಕೊಂತ ಕೊಡೋದಿಲ್ಲ, ಇಲ್ಲಿ ಬರೆದು ಬಿಡ್ತೀನಿ. ಯಾವ ರೀತಿ ಬರೀಬೇಕಂತೇಳಿ ನಾವು ಹೇಳಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಎಮ್ ಆದ ನಂತರ ಈ 13 ಮುಗಿದು 13 ಆದ ನಂತರ ಕೆಳಗಡೆ 13 ಈ ಕಡೆ ಉಲ್ಟಾ ಬರ್ಕೋತಗೋದು. ಇದರಿಂದ ನಿಮ್ಗೆ ಯಾವ್ದು ನಂಬರ್ದು ಅಪೋಸಿಟ್ ಯಾವ್ದು ಬರುತ್ತೆ, ಆಮೇಲೆ ನಂಬರ್ ಕೂಡ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದ್ರದ್ದು ವ್ಯಾಲ್ಯೂ ಎಷ್ಟಿದೆ ಅಂತೇಳಿ. ಪ್ಲೇಸ್ ವ್ಯಾಲ್ಯೂ ಇವಾಗ ಎದು ಪ್ಲೇಸ್ ವ್ಯಾಲ್ಯೂ 1 ಐತಿ, ಬಿ ಪ್ಲೇಸ್ ವ್ಯಾಲ್ಯೂ 2, ಈ ರೀತಿ. ಓಕೆ, ಏನದು ಕ್ವಶನಲ್ಲಿ ಬಿದಿಂದ ಡಿಗೆ ಹೋಗ್ಯಾನು. ಬಿ ಎಲ್ಲೈತೆ, ಇಲ್ಲೈತೆ. ಬಿದಿಂದ ಡಿಗೆ ಬಂದ, ಒಂದು ಗ್ಯಾಪ್ ಇಟ್ಟ. ಡಿದಿಂದ ಎಫ್ ಹೋದ, ಒಂದು ಗ್ಯಾಪ್ ಇಟ್ಟ. ಒಂದು ಗ್ಯಾಪ್ ಇರೋದ್ರು. ನೆಕ್ಸ್ಟ್ ಸಿದಿಂದ ಎಲ್ಲಿ ಹೋದ, ಈಗ ಹೋದ, ಒಂದು ಗ್ಯಾಪ್ ಐತೆ. ಇದಿಂದ ಎಚ್ಗೆ ಹೋದ, 2 ಗ್ಯಾಪ್ ಬಿಟ್ಟು ಹೋದ. ಇಲ್ಲಿ 2 ಗ್ಯಾಪ್ ಆಗೈತಿ. ಬಟ್ ಫಸ್ಟ್ ಒನ್ನಲ್ಲಿ 1 ಗ್ಯಾಪ್ ಆಗೈತಿ. ಓಕೆ, ಇವೆರಡರೊಳಗೆ ಯಾವ್ದಾರು ಒಂದು ರಾಂಗ್ ಇರ್ಬೇಕು. ಇವಾಗ ಎದಿಂದ ಸಿಗೆ ಹೋಗೋಣ. ಎದಿಂದ ಸಿಗೆ ಬರ್ತಾನೆ. ಎದಿಂದ ಸಿಗೆ ಬಂದ, 1 ಗ್ಯಾಪ್ ಐತೆ. ಸಿದಿಂದ ಈಗ ಹೋದ, 1 ಗ್ಯಾಪ್ ಐತೆ. ಓಕೆ, ಒಂದು ಗ್ಯಾಪ್ ಇರೋದು ಕರೆಕ್ಟ್ ಐತೆ. ಇಲ್ಲಿ ಸಿದಿಂದ ಈಗ ಬಂದಿರೋದು 1 ಗ್ಯಾಪ್, ಬಟ್ ಇಲ್ಲಿ ಎರಡನೇ ಸತಿ 2 ಗ್ಯಾಪ್ ಹೋಗಿದ್ದಾನೆ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆಪ್ಷನ್ ಬಿ. ಉಳ್ಕೋದು ನೀವು ಚೆಕ್ ಮಾಡ್ಕೋಬೋದು ಇವೆರಡು. ನೆಕ್ಸ್ಟ್ ಕ್ವಶನ್, ಇದು ಡೈರೆಕ್ಷನ್ ಮೇಲೆ ಐತೆ. ಇದಾದ ಲಾಸ್ಟಿಗೆ ಮಾಡೋಣ. ಅಂದರೆ ಮೊದಲು ಮಿಕ್ಸ್ಡ್ ಮತ್ತು ನಂಬರ್ ಬೇಸ್ಡ್ ಸೀರೀಸನ್ನು ಮುಗಿಸಿ ಆಮೇಲೆ ಡೈರೆಕ್ಷನ್ ಮಾಡೋಣ. ಇದು ಏನಿದೆ 7 ಬುಕ್ಸ್ ಅದಾವ. ಓಕೆ, ಇದು ಸೀಕ್ವೆನ್ಸ್ ಬೇಸ್ಡ್ ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ ಇರ್ತದಲ್ಲ, ಅದೇ ರೀತಿ ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ ಇದು ಕೂಡ. ಆಮೇಲೆ ಪಜಲ್ ಸೆಕ್ಷನ್ ಸಾಲ್ವ್ ಮಾಡೋವಾಗ ಮಾಡೋಣ. ಮೊದಲು ನಂಬರ್ ಸೀರೀಸ್ ಮತ್ತು ಮಿಕ್ಸ್ಡ್ ಸೀರೀಸನ್ನು ಮಾಡೋಣ. ಓಕೆ, ಸ್ಟಾರ್ಟ್ ಮಾಡಿರಿ. ಇದು ಮಿಕ್ಸ್ಡ್ ಸೀರೀಸ್ ಐತೆ. ಇದಾದ ನಂತರ ನಂಬರ್ ಸೀರೀಸ್ ಮಾಡೋಣ.
ಏನಾದ್ರು ಕ್ವಶನಲ್ಲಿ ಇಫ್ ಆಲ್ ದ ಸಿಂಬಲ್ಸ್ ಆರ್ ಡ್ರಾಪ್ಡ್, ಓಕೆ ಡ್ರಾಪ್ಡ್, ಎಲ್ಲ ಸಿಂಬಲ್ಸನ್ನು ಡ್ರಾಪ್ ಮಾಡಿದ್ವಿ ಈ ಅಬೋವ್ ಸೀರೀಸಲ್ಲಿ ಅಂತಂದಮೇಲೆ ಒಂದು ಸೆಕೆಂಡ್ ಕಲರ್ ಚೇಂಜ್ ಮಾಡೋಣ. ಮೇಲಿನ ಸೀರೀಸಲ್ಲಿ ಎಲ್ಲ ಸಿಂಬಲ್ಸ್ಗಳು ಡ್ರಾಪ್ ಮಾಡಿದ ನಂತರ ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಬಿ ದ ಏಟ್ತ್ ಫ್ರಮ್ ರೈಟ್ ಹ್ಯಾಂಡಿಂದ ಏಟ್ತ್, ರೈಟ್ ಹ್ಯಾಂಡ್ ಇದು, ಲೆಫ್ಟ್ ಹ್ಯಾಂಡ್ ಇದು, ಇಲ್ಲಿಂದ ಏಟ್ತ್ ಯಾವುದು ಬರುತ್ತೆ? 3, 6, 9. ಬಟ್ ಇದೊಂದು ಕ್ಯಾನ್ಸಲ್ ಆಯ್ತು ಅಂದರೆ ಒಂದು ಮುಂದೋಯ್ತು, ಇದು 9 ಇಲ್ಲಿ ಬಂತು. ಬಟ್ 8 ಬೇಕಾಗಿತ್ತು ನಮಗೆ. 3, 6, 7 ಇದು ಸಿಂಬಲ್ ಬರಲ್ಲ, 8. ಆಪ್ಷನ್ ಜಡ್, ಆಪ್ಷನ್ ಎ ಕರೆಕ್ಟ್. ಆನ್ಸರ್ ಜಡ್, ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಓಕೆ, ಏನಿದೆ ಇದರಲ್ಲಿ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಥರ್ಡ್ ಟು ದ ರೈಟ್ ಆಫ್ 12th ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಒಂದು ರೈಟ್ ಒಂದು ಲೆಫ್ಟ್ ಇದ್ದಾಗ ಈ ನಂಬರ್ ಮತ್ತು ಈ ನಂಬರ್ ಪ್ಲಸ್ ಮಾಡಿಬಿಡ್ಬೇಕು. ಅದು ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಪ್ರೂಫ. ಲೆಫ್ಟ್ ಹ್ಯಾಂಡ್ ಇನ್ ದ ಅಬೋವ್ ಸೀರೀಸ್, ಲೆಫ್ಟ್ ಹ್ಯಾಂಡ್ ಯಾವುದೈತೆ? ಇದು ಐತೆ. ಇದರಿಂದ 12th ಎಲಿಮೆಂಟ್ ಯಾವುದು? 3, 6, 9, 12. ಎಚ್ ಏನೈತೆ? 12th ಎಲಿಮೆಂಟ್ ಐತೆ ಲೆಫ್ಟ್ ಹ್ಯಾಂಡಿಂದ. ಇದರ ಥರ್ಡ್ ಟು ದ ರೈಟ್ ಯಾವ ಎಲಿಮೆಂಟ್ ಇದೆ ಅಂತ ಕೇಳ್ತಿರೋದು. ಇಲ್ಲಿ ಬಂದ ನಂತರ ಇಲ್ಲಿ ನಿಂತೀವಿ ನಾವು. ಈ ಕಡೆ ರೈಟ್, ಈ ಕಡೆ ಲೆಫ್ಟ್. ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್. ಎಷ್ಟಾಯಿತು? 5 ಆಯಿತು. ಅದಕ್ಕೋಸ್ಕರ 12ಅಲ್ಲಿ 3 ಪ್ಲಸ್ ಮಾಡಿದೀವಿ ಅಂತಂದರೆ ಡೈರೆಕ್ಟ್ 15 ಎಣಿಸ್ಕೊಂತ ಬಂದುಬಿಟ್ಟಿವಿ ಅಂದರೆ ಇದು ಬರುತ್ತೆ. ಬೇಕಾದ್ರೆ ಎಣಿಸ್ ನೋಡಿರಿ, 3, 6, 9, 12, 3, 15. ಆನ್ಸರ್ ಏನು? 5. 2 ರೈಟ್ ಮತ್ತು ರೈಟ್ ಬಂತು. ರೈಟ್ ಬಂತಂದರೆ ಮೈನಸ್ ಮಾಡೋದು, ನೆಗೆಟಿವ್ ಮಾಡೋದು. ಲೆಫ್ಟ್ ಬಂತಂತಂದರೆ ನೆಗೆಟಿವ್ ಮಾಡೋದು. ಬಟ್ ಏನಾರ ರೈಟ್ ಮತ್ತು ಲೆಫ್ಟ್ ಎರಡು ಅಪೋಸಿಟ್ ಬಂದಾಗ ಪ್ಲಸ್ ಮಾಡೋದು. ಪ್ಲಸ್ ಮಾಡಿ ಯಾವ ಎಂಡಿಂದ ತಂದಿರ್ತಾನವ ಆ ಎಂಡಿಂದ, ಇದು ಲೆಫ್ಟ್ ಹ್ಯಾಂಡಿಂದ ಅಂದಮೇಲೆ ಲೆಫ್ಟ್ ಇಂದ ಕೌಂಟ್ ಮಾಡೋದು. ಇಲ್ಲಿ ಏನಾರ ರೈಟ್ ಹ್ಯಾಂಡ್ ಅಂತ ಕೊಟ್ಟಿದ್ರೆ ರೈಟ್ ಹ್ಯಾಂಡಿಂದ ಕೌಂಟ್ ಮಾಡೋದು. ಇಷ್ಟೇ. ನೆಕ್ಸ್ಟ್ ಕ್ವಶನ್. Okay. How many such OLs are there in the above series? Above series ಅಲ್ಲಿ ಎಷ್ಟು ಸ್ವರಗಳಿದಾವೆ? Each of which are immediately preceded ಅಂದರೆ ಈ ಕಡೆ preceded by a number, ಈ ಕಡೆ ನಂಬರ್ ಇರಬೇಕು. ಆ್ಯಂಡ್ ಇಮಿಡಿಯೇಟ್ಲಿ ಫಾಲೋಡ್ ಅಂದರೆ ಈ ಕಡೆ ಕಾನ್ಸನೆಂಟ್. ಈ ರೀತಿ OL ಎಷ್ಟು? OL ಹುಡ್ಕಾಡೋದು. OL ಯಾವಾಗ ಭೀ ಕಡಿಮೆ ಇರ್ತಾವೆ, ಅದಕ್ಕೆ OL ಕೌಂಟ್ ಮಾಡೋಣ. ಎಲ್ಲೈತೆ OL ಇಲ್ಲ, OL ಇಲ್ಲಿ ಕೂಡ ಇಲ್ಲ, OL ಇಲ್ಲ ಐತೆ. ಓಕೆ, OL ಹಿಂದ್ಗಡೆ ನಂಬರ್ ಇರಬೇಕು, ನಂಬರ್ ಐತೆ. OL ಮುಂದ್ಗಡೆ ಕಾನ್ಸನೆಂಟ್ ಇರಬೇಕು, ಕಾನ್ಸನೆಂಟ್ ಐತೆ. ಓನ್ಲಿ 1. ನೆಕ್ಸ್ಟ್ ಕ್ವಶನ್. ಓಕೆ, ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್. ಈ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂದರೆ, ಇದು ಆಡ್ ಒನ್ ಔಟ್ ಮಾಡಿದೀವಲ್ಲ ಅದೇ ರೀತಿ ನೋಡ್ಕೊತ ಹೋಗ್ಬೇಕು. ಇವಾಗ B ಐತೆ, 7 ಐತೆ, K ಐತೆ. ಎಲ್ಲೈತೆ B ಇಲ್ಲೈತೆ. B ನಿಂತ ನಂತರ 7ಗೆ ಹೋಗಿದ್ದಾನೆ. 7 ಆದ ನಂತರ Kಗೆ ಹೋಗಿದ್ದಾನೆ. ಇದು ಒಂದು ಗ್ಯಾಪ್ ಬಿಟ್ಟು Kಗೆ ಬಂದಾನೆ. ಓಕೆ, ಸಿಂಬಲ್ ಹೋಗೈತೆ ಇದರಂದು. ನೆಕ್ಸ್ಟ್ ಏನದ? L9M. ಎಲ್ಲೈತೆ? ಇಲ್ಲೈತೆ. Lದಿಂದ 9ಗೆ ಬಂದ. 9ದಿಂದ ಒಂದು ಗ್ಯಾಪ್ ಬಿಟ್ಟು ಎಮ್ಗೆ ಹೋದ. ಇಲ್ಲಿ ಸಿಂಬಲ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ VHP. V ಎಲ್ಲೈತೆ? ಇಲ್ಲೈತೆ. Vದಿಂದ Hಗೆ ಬಂದ. Hದಿಂದ ಒಂದು ಸಿಂಬಲ್ ಗ್ಯಾಪ್ ಬಿಟ್ಟು Pಗೆ ಬಂದ. ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಸಿಂಬಲ್ ಎಲ್ಲೈತೆ? ಇಲ್ಲೈತೆ. ಸಿಂಬಲ್ ಹಿಂದ್ಗಡೆ ಇರೋ 2 ನಂಬರ್ ಕಂಟಿನ್ಯೂ ತೊಗೊಳ್ಳೋದು. N 2 ಲೆಟರ್ ಕಂಟಿನ್ಯೂ. N Q ಬಟ್ ಒಂದು ಗ್ಯಾಪ್ ಬಿಟ್ಟು 4. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಐತೆ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್.
ಇದು ಲಾಸ್ಟ್ ಈ ಮಿಕ್ಸ್ಡ್ ಸೀರೀಸು. ಇದಾದ ನಂತರ ನಂಬರ್ ಮೇಲೆ ಸೀರೀಸ್ ಬರುತ್ತೆ, ಅದನ್ನು ಸಾಲ್ವ್ ಮಾಡೋಣ. Okay, how many such consonants are there in the above arrangement? Consonant, each of which are immediately preceded ಅಂದರೆ ಈ ಕಡೆ ಬೈ ನಂಬರಿಂದ ಪ್ರಿಸಿಡೆಡ್ ಆಗಿರಬೇಕು ಆ್ಯಂಡ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಲೆಟರ್, ಇಲ್ಲಿ ಲೆಟರಿಂದ ಫಾಲೋ ಆಗಿರಬೇಕು. ಓಕೆ, ನಂಬರ್ ಆದ ನಂತರ ಕಂಟಿನ್ಯೂ 2 ಲೆಟರ್, ಬಟ್ ಇದು ಓವಲ್ ಆಗಿರಬಾರ್ದು, ಕಾನ್ಸನೆಂಟ್ ಆಗಿರಬೇಕು. ನಂಬರ್ ಐತೆ, ನಂಬರ್ ಆದ ನಂತರ ಕಂಟಿನ್ಯೂ 2 ಲೆಟರ್ ಇಲ್ಲ, ನಂಬರ್ ಐತಿ ಕಂಟಿನ್ಯೂ 2 ಲೆಟರ್ ಇಲ್ಲ, ನಂಬರ್ ಐತಿ ಕಂಟಿನ್ಯೂ 2 ಲೆಟರ್ ಇಲ್ಲ, ನಂಬರ್ ಐತಿ ಕಂಟಿನ್ಯೂ 2 ಲೆಟರ್ ಇದ್ದಾವೆ, ಇದು ಓವೆಲ್ ಕೂಡ ಇಲ್ಲ, ಇದು ಒಂದು ಪಾಸಿಬಿಲಿಟಿ. ನೆಕ್ಸ್ಟ್ ನಂಬರ್ ಐತಿ ಕಂಟಿನ್ಯೂ 2 ಲೆಟರ್ ಇದ್ದಾವೆ, ಇದು ಓವೆಲ್ ಇಲ್ಲ, ಓಕೆ ಇದು 2ನೇದು. ನಂಬರ್ ಐತಿ ಕಂಟಿನ್ಯೂ 2 ಲೆಟರ್, ಓವೆಲ್ ಇಲ್ಲ, ಇದು 3ನೇದು. ನಂಬರ್ ಐತಿ ಕಂಟಿನ್ಯೂ 2 ಲೆಟರ್, 4ನೇದು. ನಂಬರ್ ಐತಿ ಕಂಟಿನ್ಯೂ 2 ಲೆಟರ್ ಇದ್ದಾವೆ, ಬಟ್ ಇದು ಓವೆಲ್ ಐತಿ, ಇಲ್ಲಿ ಕಾನ್ಸನೆಂಟ್ ಇರಬೇಕು, ಅದಕ್ಕೋಸ್ಕರ ಇದು ಆಗಂಗಿಲ್ಲ. ನೆಕ್ಸ್ಟ್ ನಂಬರ್ ಐತಿ ಒಂದೇ ಲೆಟರ್ ಇರೋದು, 1 2 3 4. ಆನ್ಸರ್ 4 ಫಾಲೋಸ್, 4 ಆಗ್ತವೆ ಇದರಲ್ಲಿ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಇದು ನಂಬರ್ ಬೇಸ್ಡಲ್ಲಿ ಈಸಿ ಇರುತ್ತೆ, 20 ಸೆಕೆಂಡ್ಸ್ ಹಾಕಿದ್ದಕ್ಕೆ. ಓಕೆ, ಇಫ್ ಆಲ್ ದ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ಅ ಡಿಸೆಂಡಿಂಗ್ ಆರ್ಡರ್, ಎಲ್ಲ ನಂಬರ್ಗಳನ್ನು ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿದ್ರೆ ಹೌ ಮೆನಿ ಆಫ್ ದ ನಂಬರ್ ವಿಲ್ ರಿಮೇನ್ ಇನ್ ದ ಸೇಮ್ ಒರಿಜಿನಲ್ ಪೊಸಿಷನಲ್ಲಿ ಅದೇ ರೀತಿ ಉಳ್ಕೋಬೇಕು. ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೆ ದೊಡ್ಡದಿಂದ ಕೆಳಗೆ ಇಳಿಕೆ ಕ್ರಮದಲ್ಲಿ ಬರಿಬೇಕು ನಾವು. ಇವಾಗ ಇಳಿಕೆ ಕ್ರಮದಲ್ಲಿ ಫಸ್ಟ್ 5 ಐತಿ, 3 ಅದ, 9 ಅದ, 2 ಅದ, 1 ಅದ, ಬಟ್ ಫಸ್ಟಿಗೆ ಬರೋದು 9 ಇರೋದು ಫಸ್ಟಿಗೆ ಬರುತ್ತೆ, ಎಲ್ಲಕ್ಕಿಂತ ಹೈಯೆಸ್ಟ್ ಇದು ಐತಿ. ಸೆಕೆಂಡ್ ಹೈಯೆಸ್ಟ್ ಯಾವುದೈತಿ 5 ಇರೋದು ಇಲ್ಲಿ ಬರುತ್ತೆ. ಥರ್ಡ್ ಹೈಯೆಸ್ಟ್ ಯಾವುದೈತೆ 3 ಇರೋದೈತೆ, 3 ಇರೋದು ಇಲ್ಲಿ ಬರುತ್ತೆ. ನೆಕ್ಸ್ಟ್ 2 ಇರೋದು ಇಲ್ಲೇ ಬರುತ್ತೆ, 1 ಇರೋದು ಇಲ್ಲೇ ಬರುತ್ತೆ. ಇವೆರಡು ಚೇಂಜ್ ಆಗಲಿಲ್ಲ, ಆನ್ಸರ್ 2. 2 ಮಾತ್ರ ಚೇಂಜ್ ಆಗಂಗಿಲ್ಲ, ಉಳ್ಕೋದೆಲ್ಲ ಚೇಂಜ್ ಆಗ್ತವೆ. ನೆಕ್ಸ್ಟ್ ಕ್ವಶನ್, ಏನೇನು ಇಲ್ಲ ಈ ಕ್ವಶನಲ್ಲಿ. ಏನಾಯ್ತಾ, ಇಫ್ ವಿ ಇಂಟರ್ಚೇಂಜ್ ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ ದೆನ್ ಹೌ ಮೆನಿ ವಿಲ್ ಬಿಕಮ್ ಇವನ್? ಎಷ್ಟು ಇವನ್ ಆಗ್ತವೆ? ಫಸ್ಟ್ ಇವನ್ ಇದ್ರೆ ಅದು ಇವನ್ ಆಗ್ತೈತಿ, ಒಂದೇ ಇರೋದು ಇವನ್ ಫಸ್ಟಿಗೆ, ಇವೆಲ್ಲ ಆಡ್ ಇದಾವೆ ಫಸ್ಟಿಗೆ, ಅದಕ್ಕೋಸ್ಕರ ಆನ್ಸರ್ 1. ನೆಕ್ಸ್ಟ್ ಕ್ವಶನ್, ಓಕೆ, ವಿಚ್ ನಂಬರ್ ವಿಲ್ ಬಿ ಅಟ್ ದ ಥರ್ಡ್ ಪೊಸಿಷನ್ ಇಫ್ ಆಲ್ ದ ನಂಬರ್ ಅರೇಂಜ್ಡ್ ಇನ್ ದ ಅಸೆಂಡಿಂಗ್ ಆರ್ಡರ್? ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿ. ಥರ್ಡ್ ಯಾವುದಿರುತ್ತೆ, ಇದು ಫಸ್ಟ್ ಬರುತ್ತೆ ಏರಿಕೆ ಕ್ರಮದಲ್ಲಿ ಬರೆದಾಗ. ಎಲ್ಲಕ್ಕಿಂತ ಕಡಿಮೆ ಇರೋದು ಫಸ್ಟ್, ಇದು ಫಸ್ಟ್, ಇದು ಸೆಕೆಂಡ್ ಬರುತ್ತೆ. ಥರ್ಡ್ ಇರೋದು ಇದು ಆಪ್ಷನ್ ನಂಬರ್ 346 ಇರೋದು ಯಾವುದು? ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್, ಓಕೆ, ಇಫ್ ದ ನಂಬರ್ಸ್ ಆರ್ ರಿವರ್ಸ್ಡ್, ಈ ರೀತಿ 587 ಇದ್ದರೆ ಅದಕ್ಕೆ 8 ಇದು ರಿವರ್ಸ್ ಮಾಡಿದ್ವಿ ನಾವು. ಫಸ್ಟ್ 2 ನಂಬರನ್ನು ರಿವರ್ಸ್ ಮಾಡಿದ್ವಿ, 8 ಇರೋದು 5 ಇರೋದು ಚೇಂಜ್ ಆಯಿತು. ಈ ರೀತಿ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್ ರಿವರ್ಸ್ ಮಾಡಿದ್ವಿ. ಈ ರೀತಿ ಮಧ್ಯೆ ಇರೋದು ಚೇಂಜ್ ಆಗಂಗಿಲ್ಲ, ಬರೀ 2 ಅಷ್ಟೇ ಚೇಂಜ್ ಆದವು. ಇದು ಒಂದು ಎಕ್ಸಾಂಪಲ್ ಕೊಟ್ಟಿರೋದು ನಿಮಗೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ವಿಲ್ ಬಿ ಸ್ಮಾಲೆಸ್ಟ್? ಫಸ್ಟ್ ಒನ್ ಲಾಸ್ಟ್ ಒನ್ ಚೇಂಜ್ ಮಾಡಿದ ನಂತರ ಸ್ಮಾಲೆಸ್ಟ್ ಯಾವುದಾಗುತ್ತೆ? ಇಲ್ಲಿ ಫಸ್ಟಿಗೆ 7 ಬರುತ್ತೆ, 7ದಿಂದ ಸ್ಟಾರ್ಟ್ ಆಗೋ ನಂಬರ್ ಆಗುತ್ತೆ ಇದು 6ಇಂದ ಸ್ಟಾರ್ಟ್ ಆಗೋ ನಂಬರ್ ಆಗುತ್ತೆ.
ಆಮೇಲೆ ಇದು 1 ಸ್ಟಾರ್ಟ್ ಆಗೋ ನಂಬರ್ ಆಗುತ್ತೆ, 1 2 9 ಆಗುತ್ತೆ ಇದು. ಇದು 4 ಸ್ಟಾರ್ಟ್ ಆಗೋ ನಂಬರ್ ಆಗುತ್ತೆ, ಇದು 3 ಸ್ಟಾರ್ಟ್ ಆಗೋ ನಂಬರ್ ಆಗುತ್ತೆ. ಬಟ್ ಎಲ್ಲಕ್ಕಿಂತ ಸ್ಮಾಲೆಸ್ಟ್ ಯಾವುದೈತಿ ಇವಾಗ 1 ಸ್ಟಾರ್ಟ್ ಆಗೋದು, 1 to 9. ಆನ್ಸರ್ 921 ಫಸ್ಟ್ ಆಪ್ಷನ್ಗೆ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ಇದ್ರ ಮೇಲೆ ಇದು ಲಾಸ್ಟ್ ಕ್ವೆಶನ್ ಅನಿಸುತ್ತೆ. ಕ್ವೆಶನಲ್ಲಿ ಮಿಸ್ಟೇಕ್ ಆಗಿದೆ. ಇದು ಕ್ವೆಶನ್ ಹೇಳ್ತೇನೆ. ಎಲ್ಲ ಇಫ್ ಯು ಆ್ಯಡ್ ಆಲ್ ಡಿಜಿಟ್ಸ್ ಆಗಬೇಕಾಗಿತ್ತು, 3 to the digits ಎಲ್ಲ. ಇಫ್ ಯು ಆ್ಯಡ್ 3 digits ಆಗಬೇಕಾಗಿತ್ತು, ಇದು 2 ಆಗಬಾರ್ದಾಗಿತ್ತು ಇಲ್ಲಿ. ಜಸ್ಟ್ ಇಫ್ ಯು ಆ್ಯಡ್ 3 digit ಆಫ್ ದ ನಂಬರ್. ಒಂದು ಸಂಖ್ಯೆಯ 3 ಅಂಕಿಗಳನ್ನು ಸೇರಿಸಿದರೆ, ಈ ರೀತಿದು ಸಂಖ್ಯೆಯ 3 ಅಂಕಿಗಳನ್ನು ಸೇರಿಸಿದರೆ ಎಷ್ಟು ಸಂಖ್ಯೆಗಳು 15ಕ್ಕಿಂತ ಜಾಸ್ತಿ ಆಗ್ತವೆ? ಓಕೆ, ಫಸ್ಟ್ ಒನ್ 7ಅಲ್ಲಿ 5 ಕೊಡಿಸಿದ್ರೆ 13 ಆಯಿತು. 13ಅಲ್ಲಿ 8 ಕೊಡಿಸಿದ್ರೆ ಇದು 15ಗಿಂತ ಜಾಸ್ತಿನೇ ಆಗುತ್ತೆ. 6 + 4 10 ಆಯಿತು. 10ದಲ್ಲಿ 3 ಕೊಡಿಸಿದ್ರೆ ಇದು ಜಾಸ್ತಿ ಆಗಂಗಿಲ್ಲ, 13 ಆಗ್ತದೆ ಜಸ್ಟ್. ಇದು 1 ಕೊಡಿಸಿದ್ರೆ 10 ಆಯಿತು. 10ದಲ್ಲಿ 2 ಕೊಡಿಸಿದ್ರೆ 12 ಆಯಿತು, ಇದು ಕೂಡ ಆಗಂಗಿಲ್ಲ. ಆಮೇಲೆ 7 and 2 9 ಆಯಿತು. 9ಅಲ್ಲಿ 4 ಕೊಡಿಸಿದ್ರೆ 13 ಆಯಿತು, ಇದು ಕೂಡ ಆಗೋದಿಲ್ಲ. ಆಮೇಲೆ ಇದು 4 + 5 9 ಆಯಿತು, ಇದು ಕೂಡ ಆಗೋದಿಲ್ಲ. ಓನ್ಲಿ 1 ಆಗುತ್ತೆ. ಆನ್ಸರ್ ಎ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದಾಯಿತು. ಓಕೆ, ಪೇರ್ ಫಾರ್ಮೇಷನ್ ಆಯಿತಾ, ಇದು ಕಂಪ್ಲೀಟ್ ಮಾಡಿರಿ ಮೊದಲು. ಇದಕ್ಕೆ 40 ಸೆಕೆಂಡ್ ತೊಗೊರಿ ಟೈಮು. ಪೇರ್ ಫಾರ್ಮೇಷನ್ಗೆ ಕೆಲವೊಂದು ಸತಿ ಜಾಸ್ತಿ ಟೈಮ್ ಬೇಕಾಗುತ್ತೆ. ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಎರಡೂ ಕೊಟ್ಟ ಅಂತಂದರೆ, ಇಲ್ಲಿಗೆ ಕೂಡ ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡೂ ಇರೋದು. ಓಕೆ, ಫಸ್ಟ್ ಫಾರ್ವರ್ಡ್ ಅಂದರೆ ಈ ಕಡೆಯಿಂದ ಈ ಕಡೆ ಫಾರ್ವರ್ಡ್, ಬ್ಯಾಕ್ವರ್ಡ್ ಅಂದರೆ ಈ ಕಡೆಯಿಂದ ಈ ಕಡೆ. ಈದಿಂದ ಆಲ್ಫಾಬೆಟಿಕಲಿ ಆರ್ಡರಲ್ಲಿರೋದು ಯಾವಿದಾವೆ ಅಂತೇಳಿ. ಇ ಆದ ನಂತರ ಬರೋದು ಯಾವುದು? ಇ ABCD. ಇ ಆದ ನಂತರ ಎಫ್ ಬರಬೇಕು, ಎಫ್ ಇಲ್ಲಿಲ್ಲ. ಎಫ್ ಆದ ನಂತರ ಜಿ ಬರಬೇಕು, ಜಿ ಇಲ್ಲ. ಎಚ್ ಬರಬೇಕು, ಎಚ್ ಇಲ್ಲ. I J K L M ಯಾವುದೂ ಇಲ್ಲ. ಈದಿಂದ ಯಾವುದೂ ಬರೋದೇ ಇಲ್ಲ. ಎಸ್ ಐತೆ. ಎಸ್ ಆದ ನಂತರ ಯಾವುದು? ಎಸ್ ಆದ ನಂತರ T U V W X ಯಾವುದೂ ಇಲ್ಲ. ಆಮೇಲೆ ಇದು ಎಸ್ ಆದ ನಂತರ T U V W ಯಾವುದೂ ಇಲ್ಲ. ಇ ಆದ ನಂತರ F G H I J ಯಾವುದೂ ಬರೋದಿಲ್ಲ. ಎನ್ ಐತೆ. O P Q R ಯಾವುದೂ ಬರೋದಿಲ್ಲ. ಟಿ ಐತೆ. ಟಿ ಆದ ನಂತರ ಬರೋದು ಯಾವುದೂ ಇಲ್ಲ ಇದರಲ್ಲಿ. ಓಕೆ, ಇನ್ನೊಂದು ಸತಿ ನೋಡೋಣ. ಇ F G H I ಯಾವುದೂ ಬರೋಲ್ಲ. ಓಕೆ, ನೆಕ್ಸ್ಟ್ ಐಗೆ ಬಂದ್ವಿ. ಐ ಆದ ನಂತರ ಬರೋದು ಯಾವುದೂ ಇಲ್ಲ ಇಲ್ಲಿ. ಐ ಆದ ನಂತರ J K ಬರುತ್ತೆ, ಇಲ್ಲ. ಎ ಆದ ನಂತರ ಬರೋದಿಲ್ಲ. ಎಲ್ ಆದ ನಂತರ ಈ ಕಡೆ ಯಾವುದೂ ಇಲ್ಲ. ರಿವರ್ಸ್ ಹೋಗೋಣ. ಫಾರ್ವರ್ಡಲ್ಲಿ ಯಾವುದೂ ಬರೋದಿಲ್ಲ, 0. ಬ್ಯಾಕ್ವರ್ಡಲ್ಲಿ ಹೋಗೋಣ. ಬ್ಯಾಕ್ವರ್ಡಲ್ಲಿ ಎಲ್ ಐತಿ ಇಲ್ಲಿ. ಎಲ್ದಿಂದ ಈಗ ಎಲ್ ಆದ ನಂತರ M N O P Q R S. ಓಕೆ, ಒಂದು ಬಂತಿದ್ದು. ಎದಿಂದ ಎ ಐತೆ. B C D E ಒಂದು ಬಂತು, ಎರಡಾದು. ಐ ಐತೆ. J K L M N ಯಾವುದೂ ಇಲ್ಲ. ಟಿ ಐತೆ. U V W X ಯಾವುದು ಬರೋದಿಲ್ಲ. ಈ ಕಡೆ ಎನ್ ಮುಂದ್ಗಡೆ ಬರೋದು ಯಾವುದು, ಸಮೀಪ ಇರೋದು ಯಾವುದೂ ಇಲ್ಲ. ಅಂದಮೇಲೆ 1 2 ಎರಡೇ ಆನ್ಸರ್ ಕರೆಕ್ಟ್ ಇದ್ದದ್ದು. ಇದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ಆನ್ಸರ್ ಎ ಕರೆಕ್ಟ್ ಇದ್ದದ್ದು. ನೆಕ್ಸ್ಟ್ ಕ್ವೆಶನ್. ಇವಾಗ ಪೇರ್ ಫಾರ್ಮೇಷನ್ ಆಯಿತು, ಸಿಲಾಗ್ ಆಯಿತು, ಇನ್ಇಕ್ವಾಲಿಟಿ ಆಯಿತು, ನಂಬರ್ ಸೀರೀಸ್ ಆಯಿತು, ಮಿಕ್ಸ್ಡ್ ಸೀರೀಸ್ ಆಯಿತು. ನಂಬರ್ ಸೀರೀಸ್ ಅಂದರೆ ನಂಬರ್ ಬೇಸ್ಡ್ ಮೇಲೆ ಸೀರೀಸ್ ಇತ್ತು, ಅದು ಆಯಿತು. ಮಿಕ್ಸ್ಡ್ ಸೀರೀಸಲ್ಲಿ ಮಿಕ್ಸ್ ನಂಬರ್ ಇತ್ತು, ಅದು ಆಯಿತು. ಇವಾಗ ಡೈರೆಕ್ಷನ್ ಡಿಸ್ಟೆನ್ಸ್ ಮಾಡೋಣ. ಪೇರ್ ಫಾರ್ಮೇಷನ್ ಕೂಡ ಆಗಿದೆ, ಆಡ್ ಒನ್ ಆಗಿದೆ. ಡೈರೆಕ್ಷನ್ ಡಿಸ್ಟೆನ್ಸ್ ಮೇಲೆ ಹಿಂದ್ಗಡೆ ಬಿಟ್ಟು ಬಂದಿದ್ವಿ, ಅದು ಹೇಳ್ಬಿಟ್ವಿ. ಓಕೆ, ಇದೆ. ಇದ್ರ ಮೇಲೆ 3 ಕ್ವೆಶನ್ಸ್ ಇದೆ, ಇದು ಕಂಪ್ಲೀಟ್ ಮಾಡಿರಿ. $60 ಸೆಕೆಂಡ್ಸ್ ಟೈಮ್ ತೊಗೋರಿ, ಲೈನ್ ಹಾಕೋರಿ. ಅದಾದ ನಂತರ ಕ್ವೆಶನ್ ಸಾಲ್ವ್ ಮಾಡಿರಿ.
ಓಕೆ, ಲೈನ್ ಹಾಕಿದ್ದೀರ ಅಂತ ಅನ್ಕೊತೀನಿ. ಕ್ವಶನ್ ಸಾಲ್ವ್ ಮಾಡಿರಿ ಇವಾಗ 30 ಸೆಕೆಂಡ್. ಓಕೆ, ಸಾಲ್ವ್ ಮಾಡೋಣ. ಪ್ರಿಯಾ ಸ್ಟಾರ್ಟೆಡ್ ವಾಕಿಂಗ್ ಫ್ರಮ್ ಪಾಯಿಂಟ್ ಎಕ್ಸಿಂದ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಳು. ಓಕೆ, ವಾಕ್ 7 ಮೀಟರ್ಸ್ ಟು ಸೌತ್. ಈ ಪಾಯಿಂಟ್ ಎಕ್ಸಿಂದ 7 ಮೀಟರ್ ಸೌತಿಗೆ ಹೋದಳು ಅವಳು. 7 ಮೀಟರ್ ಸೌತಿಗೆ ಬಂದಳು. ಓಕೆ, ಆ್ಯಂಡ್ ಅಲ್ಲಿಂದ ಸಿ ಟರ್ನ್ಸ್ ಲೆಫ್ಟ್ ಟರ್ನ್ ಮಾಡಿದಳು ಅಂದರೆ ಈ ಕಡೆ ಟರ್ನ್ ಮಾಡಿದಳು. ಎಷ್ಟು? 5 ಮೀಟರ್ ಈ ಕಡೆ ಬಂದಳು. ಇಲ್ಲಿಂದ ದೆನ್ ಸಿ ಟರ್ನ್ಸ್ ಅಗೇನ್ ಲೆಫ್ಟ್ ಫಾರ್ 7 ಮೀಟರ್. ಲೆಫ್ಟ್ ಟರ್ನ್ ಮಾಡಿ 7 ಮೀಟರ್ ವಾಕ್ ಮಾಡಿದಳು. ವಾಪಸ್ ಈ ಎಕ್ಸ್ದ ಲೈನಿಗೆ ಬಂದಳು ಅವಳು. ಆ್ಯಂಡ್ ಫೈನಲಿ ಸಿ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 10 ಮೀಟರ್. ಇಲ್ಲಿಂದ ರೈಟಿಗೆ ಟರ್ನ್ ಮಾಡಿ 10 ಮೀಟರ್ ವಾಕ್ ಮಾಡಿದಳು ಅವಳು. ಇದು 7 ಐತೆ, ಇಲ್ಲಿ 10 ಮೀಟರ್ ವಾಕ್ ಮಾಡಿದಳು. ಎಲ್ಲಿ ರೀಚ್ ಆದಳು ವಾಕ್ ಮಾಡಿ? ಪಾಯಿಂಟ್ ವೈಗೆ ರೀಚ್ ಆದಳು. ಓಕೆ, ಕೇಳಿರೋದೇನು ಕ್ವಶನಲ್ಲಿ? ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿಯಾ ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಸ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ವೈ? ಇಲ್ಲಿದೆ ಎಕ್ಸ್, ವೈ ಇಲ್ಲೈತೆ. ಇದು 10 ಆಯಿತು. ಇವೆರಡು ಕಾಮನ್ ಒಂದೇ ಲೈನಲ್ಲಿ ಬಂದಿರೋದ್ರಿಂದ ಇದು 7 ಐತೆ, ಇದು 7 ಐತೆ ಅಂದಮೇಲೆ ಇದು 5 ಐತೆ, ಇದು ಕೂಡ 5 ಆಗಿಬಿಡುತ್ತೆ. 10 + 5 15. ಆನ್ಸರ್ ಎ ಕರೆಕ್ಟ್ ಇದರದು. ನೆಕ್ಸ್ಟ್ ಕ್ವಶನ್. If Priya walks 3 meters south to the point y ಇಂದ 3 meters ಸೌತಿಗೆ ಬಂದಳು. 3 meters ಸೌತಿಗೆ ಬಂದಳು. ಇನ್ ದ ಡೈರೆಕ್ಷನ್ ಇನ್ ವಿಚ್ ಡೈರೆಕ್ಷನ್ ವಿಲ್ ಸಿ ಬಿ ಫ್ರಮ್ ಪಾಯಿಂಟ್ ಎಕ್ಸ್? ಇಲ್ಲಿ ಬಂದ ನಂತರ ಈ ಪಾಯಿಂಟ್ ಎಕ್ಸ್ದಿಂದ ಯಾವ ಡೈರೆಕ್ಷನಲ್ಲಿದೆ? ಎಕ್ಸ್ ಇದರಿಂದ ಯಾವ ಡೈರೆಕ್ಷನಲ್ಲಿದೆ? ಇದಕ್ಕೆ ಡೈರೆಕ್ಷನ್ ಹಾಕೊಳ್ಳೋಣ. ಈ ಕಡೆ ಬರುತ್ತೆ. ಇದು ಯಾವುದೈತೆ? ಇದು ಕೆಳಗಡೆ ಇರೋದು ಸೌತ್, ಈ ಕಡೆ ಇರೋದು ಈಸ್ಟ್. ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇರ್ತಾಳೆ ಅವಳು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಏನೂ ಇಲ್ಲ. ಪಾಯಿಂಟ್ ವೈ ಯಾವ ಡೈರೆಕ್ಷನಲ್ಲಿದೆ? ಪಾಯಿಂಟ್ ಎಕ್ಸ್ಗೆ. ಪಾಯಿಂಟ್ ಎಕ್ಸ್ ಇಲ್ಲೈತೆ, ಇದರದ್ದು ಸ್ಟೇಟ್ ಈಸ್ಟ್ ಡೈರೆಕ್ಷನಲ್ಲಿ ಪಾಯಿಂಟ್ ವೈ ಐತೆ. ಆನ್ಸರ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಕಂಪ್ಲೀಟ್ ಆಯ್ತು ಅನ್ಕೋ. ಓಕೆ, ಇದ್ರ ಮೇಲೆ ಮುಗೀತು. ಇವಾಗ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಇವಾಗ ನಾವು 1 ಲೈನರ್ ಟೈಪ್ ಇರೋ ಕ್ವಶನ್ಸ್ಗಳು ಅಷ್ಟು ಕಂಪ್ಲೀಟ್ ಆಯಿತು. ಇವಾಗ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಎರಡೇ ಉಳಿದಿರೋದು. ಆಮೇಲೆ ಒಂದು ಮೀನಿಂಗ್ಫುಲ್ ವರ್ಡ್ ಉಳಿದಿರೋದು. ಮೀನಿಂಗ್ಫುಲ್ ವರ್ಡ್ ಲಾಸ್ಟಿಗೆ ಇಟ್ಬಿಡೋದು. ಯಾಕಂತಂದರೆ ಲಾಸ್ಟಿಗೆ 1 ನಿಮಿಷ 2 ನಿಮಿಷ ಟೈಮ್ ಉಳಿದಿರುತ್ತೆ. ಆ ಟೈಮಲ್ಲಿ ನಿಮ್ಮ ಪಜಲ್ ಮಾಡೋದು ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಮೀನಿಂಗ್ಫುಲ್ ವರ್ಡ್ ಮೇಲಿಂದ ಒಂದು ಕ್ವಶನ್ ಸಾಲ್ವ್ ಮಾಡೋದು. ಇವಾಗ ನಮ್ಗೆ ಈಸಿ ಅನಿಸಿರೋದು ಫಸ್ಟ್ ಒಂದು ಕ್ವಶನ್ ನಾವು ಪ್ಯಾರಲಲ್ ಲೈನ್ ನೋಡಿದ್ವಿ, ಅದು ಮುಗಿಸ್ಕೊಂಡು ಬರೋಣ. ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಪ್ಯಾರಲಲ್ ಲೈನ್ ಈಸಿ ಅನಿಸಿರುತ್ತೆ ನಮ್ಗೆ. ಈ ಕ್ವಶನ್ ಸ್ಟಾರ್ಟ್ ಮಾಡಿರಿ. ಇವಾಗ 2 ನಿಮಿಷ ಟೈಮ್ ಇರುತ್ತೆ. ಆದ ನಂತರ ನಾನು ಹೇಳ್ತೀನಿ.
ಓಕೆ, ಸಾಲ್ವ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲಿ ಸಾಲ್ವ್ ಮಾಡೋಣ? ಇದು ಕನ್ನಡದಲ್ಲಿರೋದು ರಿಮೂವ್ ಮಾಡೋಣ. ಇಲ್ಲಿದೆ. ಓಕೆ, ಏನಿದೆ ಕ್ವಶನ್? 8 ಪೀಪಲ್ಸ್ ಆರ್ ಸಿಟ್ಟಿಂಗ್ ಇನ್ ಅ ಪ್ಯಾರಲಲ್ ರೋ ಕಂಟೈನ್ಸ್ 4 ಪೀಪಲ್ಸ್ ಇನ್ ಈಚ್ ರೋ. ಒಂದು ರೋದಲ್ಲಿ 4 ಜನ ಇದ್ದಾರೆ. ಟೋಟಲ್ 8 ಜನ ಕುಂತಿದ್ದಾರೆ. ರೋ ಅಲ್ಲಿ 2 ರೋ ಇದ್ದಾವೆ. ಒಂದು ರೋಗೆ ಫೇಸ್ ಮಾಡ್ತಾ ಇದೆ. ಟೋಟಲ್ 8 ಜನ ಇರೋದು. ಒಂದು ರೋದಲ್ಲಿ 4 ಜನ ಕೊಡ್ತಾರೆ. ಓಕೆ, ಏನದ? ಹಾಂ, ಇಲ್ಲಿ ಮಟ್ಟ ಆಯ್ತಾ? ಇನ್ನು 8 ಜನದ ರೋ ಹಾಕೊಂಡ್ಬಿಡೋಣ ಈಗ ಮೊದಲು. 1 2 3 4 4 ಜನ ಒಂದು ರೋ ಅಲ್ಲಿ. 1 2 3 4 4 ಜನ ಇನ್ನೊಂದು ರೋ ಅಲ್ಲಿ. ಇದ್ರದ್ದು ಇನ್ನೊಂದು ಪಾಸಿಬಿಲಿಟಿ ತೊಗೊಳ್ಳೋಣ. 1 2 3 4 4 ಜನ. 1 2 3 4 4 ಜನ. ಇದು ಬೇರೆನೇ, ಇದು ಬೇರೆನೇ. ಆದರೆ ಮತ್ತೆ ಇದಕ್ಕೊಂದು ಸೆಪ್ರೇಟ್ ಲೈನ್ ನೋಡ್ಕೊತ ಕುಂದ್ರಲ್ಲ. ಇದು ಬೇರೆನೇ, ಇದು ಬೇರೆನೇ. ಇದು ಒಂದು ಫಸ್ಟ್ ಪಾಸಿಬಿಲಿಟಿ, ಸೆಕೆಂಡ್ ಪಾಸಿಬಿಲಿಟಿ. ಓಕೆ, ನೆಕ್ಸ್ಟ್ ರೋ 1 ರೋ 2ದಲ್ಲಿ ಯಾರು ಕೊಡ್ತಾರೆ ನೋಡೋಣ ಇವಾಗ. ರೋ 1 ಇನ್ ರೋ 1 JKLM ಅವ್ರು ಕೊಡ್ತಾರೆ. ಅವ್ರು ಎಲ್ಲಿ ನೋಡ್ತಾರೆ? ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್ ಅಂತಂದರೆ ಈ ಕಡೆ ಕೊಡೋರು. ಇದು ಮೇಲೆ ಇಲ್ಲಿ ಇದು ರೋ 1 ಅಂದ್ಕೊಳ್ಳೋಣ. ಇಲ್ಲಿ ಯಾರು ಇದ್ದಾರೆ? JKLM ಇದ್ದಾರೆ. ರೋ 2 ಅಲ್ಲಿ ಇವ್ರು ಬಂದರು. ಉಳಿದಿರೋರು ಯಾರು? ರೋ 2 ಅಲ್ಲಿ ಬಂದಿರೋದು NOPQ ಅವರು ರೋ 2 ಅಲ್ಲಿ ಬರ್ತಾರೆ. ಇದೇ ನೆಕ್ಸ್ಟ್. ಇದೇನು ಓದೋ ಅವಶ್ಯಕತೆ ಇಲ್ಲ. ರೋ 2 ಅಲ್ಲಿರೋರು ಸೌತ್ ಫೇಸ್ ಮಾಡ್ತಾರೆ. ಓಕೆ, ರೋ 2 ಅಲ್ಲಿ ಸೌತೇ ನೋಡ್ತಿರ್ತಾರೆ. ಇದು ಸೌತ್ ಈ ಕಡೆ ನೋಡ್ತಿರ್ತಾರೆ. ಇವರೆಲ್ಲರೂ ಮೇಲ್ಗಡೆ ನೋಡ್ತಿರ್ತಾರೆ. ಓಕೆ, ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡೋಣ ಇವಾಗ. M ಫೇಸಸ್ ದ ಪರ್ಸನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ N. ಎಲ್ಲಿದ್ದಾನೆ? 1ನೇ ರೋ ಅಲ್ಲಿ. ಸಾರಿ, ಇದು ಕ್ವಶನ್ ಏನು ತಪ್ಪಾಯ್ತಾ? M ಫೇಸಸ್ ದ ಪರ್ಸನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ N. ಓಕೆ, N 1ನೇ ರೋ ಅಲ್ಲಿ ಕೊಡ್ತಾನೆ. ಅವನಿಗೆ ಫೇಸ್ ಮಾಡೋ ವ್ಯಕ್ತಿಯ 2ನೇ ರೈಟಿಗೆ M ಕೊಡ್ತಾನೆ. ಅಂದರೆ ಒಂದು ಸತಿ N ಇಲ್ಲಿ ತೊಗೊಂಡಿವಂತಂದ್ರೆ ಇವನಿಗೆ ಫೇಸ್ ಮಾಡೋ ವ್ಯಕ್ತಿ ಇವಂದು ಫಸ್ಟ್ ರೈಟ್, ಸೆಕೆಂಡ್ ರೈಟ್. ಇಲ್ಲಿ M ಬರ್ಬೋದು. ಇನ್ನೊಂದರಲ್ಲಿ ಒಂದು M ಇಲ್ಲಿ ಬಂತಂದರೆ ಇನ್ನೊಂದ್ರಾಗ M ಇಲ್ಲೇ ಉಳಿತು ಜಾಗ. ಈಗ ಇಲ್ಲಿ ತೊಗೊಳ್ಳೋಣ. N ಇಲ್ಲಿ ತೊಗೊಂಡು ಇವನಿಗೆ ಫೇಸ್ ಮಾಡೋ ವ್ಯಕ್ತಿ ಈತನ 2ನೇ ರೈಟಿಗೆ M ಕೊಡ್ತಾನೆ. ಫಸ್ಟ್ ರೈಟ್, ಸೆಕೆಂಡ್ ರೈಟ್. M ಇಲ್ಲಿ ಬಂತು. ನೆಕ್ಸ್ಟ್ P ಡಸಂಟ್ ಫೇಸಸ್ J. P ಏನು ಮಾಡಲ್ಲ? Jಗೆ ಫೇಸ್ ಮಾಡಲ್ಲ. P ಮತ್ತು J ಒಂದೇ ಕಡೆ ಫೇಸ್ ಮಾಡಲ್ಲ. J ಹೂ ಈಸ್ ಆನ್ ಇಮಿಡಿಯೇಟ್ ನೇಬರ್ ಆಫ್ M. J ಇಮಿಡಿಯೇಟ್ ನೇಬರ್ ಆಫ್ M ಅಂದರೆ J ಇದೇ ಜಾಗ ಉಳಿತು. ಇಲ್ಲಿ P ಬರಲ್ಲ. P ಇಲ್ಲಿ ಬರ್ಬೋದು ಅಥವಾ ಇಲ್ಲಿ ಬರ್ಬೋದು. ಇದರಲ್ಲಿ P ಇಲ್ಲಿ ಕೂಡ ಬರ್ಬೋದು, P ಇಲ್ಲಿ ಕೂಡ ಬರ್ಬೋದು. ಯಾವುದು ಪ್ಲೇಸ್ ಫಿಕ್ಸ್ ಇಲ್ಲ Pಗೆ. 2 ಕಡೆ ಪಾಸಿಬಿಲಿಟಿ ಐತೆ. ನೆಕ್ಸ್ಟ್, ದೇರ್ ಈಸ್ 1 ಪರ್ಸನ್ ಸಿಟ್ ಬಿಟ್ವೀನ್ ದ P ಆ್ಯಂಡ್ Q. P ಮತ್ತು Q ಮಧ್ಯೆ 1 ಪರ್ಸನ್ ಇರ್ತಾನೆ. P ಇಲ್ಲಿ ಬಂದರೆ Q ಇಲ್ಲಿ ಬರುತ್ತೆ. P ಇಲ್ಲಿ ಬಂದರೆ Q ಇಲ್ಲಿ ಬರುತ್ತೆ. ಓಕೆ, ಅಂದರೆ P ಅಥವಾ Q ಬರಬೇಕು. ಇಲ್ಲಿ P ಅಥವಾ Q ಬರಬೇಕು. ಬಟ್ J P ಫೇಸ್ ಮಾಡಲ್ಲ. J ಎಲ್ಲಿದ್ದಾನೆ? ಸಾರಿ, ಇಲ್ಲಿ ಬರ್ದಿವೆ ನಾವು. P ಮತ್ತು Q ಮೇಲ್ಗಡೆ ಬರ್ತಾವೆ. ಮಿಸ್ಟೇಕ್ ಆಯ್ತಿದೆ ಸ್ವಲ್ಪ. ಒಂದು ಸೆಕೆಂಡ್, ಇಲ್ಲಿ ನೋಡ್ಕೋಬೇಕಾಗಿತ್ತು ನಾವು. ಓಕೆ, ಇಲ್ಲಿದ್ರಲ್ಲಿ M ಇಲ್ಲಿದ್ದಾನೆ. ಆಯಿತು. M ಇಲ್ಲಿ P ಇಲ್ಲಿ ಬರ್ಬೋದು, P ಇಲ್ಲಿ ಬರ್ಬೋದು. ಇದರಲ್ಲಿ J ಇಲ್ಲಿ ಬರ್ಬೋದು, J ಇಲ್ಲಿ ಬರ್ಬೋದು. ಬಟ್ J ಇಲ್ಲಿ ಬಂದರೆ P ಇಲ್ಲಿ ಬರ್ತಾನೆ. J ಇಲ್ಲಿ ಬಂದರೆ P ಇಲ್ಲಿ ಬರ್ತಾನೆ. ಅಥವಾ P ಇಲ್ಲಿ ಕೂಡ ಬರ್ಬೋದು. P 3 ಪ್ಲೇಸ್ ಇದಾವೆ ಇವು. J ಇಲ್ಲಿ ಬಂದರೆ P ಇಲ್ಲಿ ಬರ್ಬೋದು. J ಇಲ್ಲಿ ಬಂದರೆ P ಇಲ್ಲಿ ಬರ್ಬೋದು. ಓಕೆ, ನೆಕ್ಸ್ಟ್ ಏನೈತೆ? ದೇರ್ ಈಸ್ 1 ಪರ್ಸನ್ ಸಿಟ್ ಬಿಟ್ವೀನ್ P ಆ್ಯಂಡ್ Q. P ಮತ್ತು Q ಮಧ್ಯೆ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಹೇಳ್ತಿರೋದು ಅವನು. P ಇಲ್ಲಿ ಬಂದರೆ ಒಂದು ಗ್ಯಾಪ್ ಬಿಟ್ಟು Q ಜಾಗನೇ ಇಲ್ಲ. P ಇಲ್ಲಿ ಬಂದರೆ ಒಂದು ಗ್ಯಾಪ್ ಬಿಟ್ಟು Q ಜಾಗ ಐತೆ. ಓಕೆ, P ಇಲ್ಲಿ ತೊಗೊಳ್ಳೋಣ. ಒಂದು ಗ್ಯಾಪ್ ಬಿಟ್ಟು Q ಇಲ್ಲಿ ಬಂತು. ಬಟ್ P Jಗೆ ಫೇಸ್ ಮಾಡ್ತಿಲ್ಲ. ಕರೆಕ್ಟ್ ಐತೆ. ಓಕೆ, ಇದರಲ್ಲಿ ನೋಡೋಣ. P ಇಲ್ಲಿ ಬಂದರೆ ಒಂದು ಗ್ಯಾಪ್ ಬಿಟ್ಟು Q ಇಲ್ಲಿ ಬರ್ಬೋದು. P ಇಲ್ಲಿ ಬಂದರೆ ಒಂದು ಗ್ಯಾಪ್ ಬಿಟ್ಟು Q ಇಲ್ಲಿ ಬರ್ಬೋದು. ಮಧ್ಯ P ಬರೋದೇ ಇಲ್ಲ. ಇಲ್ಲಿ P ಮತ್ತು Q ಬರ್ಬೋದು. ಇಲ್ಲಿ ಕೂಡ P ಮತ್ತು Q ಬರ್ಬೋದು. ಮಧ್ಯ ಏನು ಬರುತ್ತೆ? ಈಗ N ಆಯಿತು, P ಆಯಿತು, Q ಆಯಿತು. ಉಳಿದಿರೋದು ಯಾವುದು? O ಉಳಿತು. O ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ K ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ದ ಪರ್ಸನ್ ಹೂ ಫೇಸಸ್ N. N ಇಲ್ಲಿದೆ. ಇವನಿಗೆ ಫೇಸ್ ಮಾಡೋ ವ್ಯಕ್ತಿಯ ಇಮಿಡಿಯೇಟ್ ರೈಟಿಗೆ K ಕೊಡ್ತಾನೆ. ಇವನಿಗೆ ಫೇಸ್ ಮಾಡೋ ವ್ಯಕ್ತಿ ಯಾರು? ಇವನು ಇಮಿಡಿಯೇಟ್ ರೈಟಿಗೆ ಇದು ಬರುತ್ತೆ. ಇಲ್ಲಿ K ಕೊಡ್ತಾನೆ. ಇದರಲ್ಲಿ N ಇಲ್ಲೈತೆ. ಇವನಿಗೆ ಫೇಸ್ ಮಾಡೋ ವ್ಯಕ್ತಿ ಇವನು ಇಮಿಡಿಯೇಟ್ ರೈಟಿಗೆ K ಕೊಡಬೇಕು. ಬಟ್ Kಗೆ ಇಲ್ಲಿ ಜಾಗನೇ ಇಲ್ಲ. ಇದು ರಾಂಗ್ ಆಯಿತು. ಓಕೆ, P ಮತ್ತು Q ಇಲ್ಲಿ ಬರುತ್ತೆ. ಇವಾಗ ಹೇಳ್ತಿರೋದು ನೆಕ್ಸ್ಟ್ ಏನೈತೆ?
ಕೆ ಇಲ್ಲಿ ಬಂತಂದರೆ ಜೆ ಉಳಿದಿರೋ ಜಾಗ ಇದು ಒಂದೇ. ಜೆ ಇಲ್ಲಿ ಬಂತಂದರೆ ಜೆ ಪಿ ಫೇಸ್ ಮಾಡುತ್ತಿಲ್ಲ, ಅದಕ್ಕೋಸ್ಕರ ಪಿ ಇಲ್ಲಿ ಬಂತು, ಆಮೇಲೆ ಕ್ಯೂ ಇಲ್ಲಿ ಬಂತು. ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಉಳ್ಕದ್ದು ರಬ್ ಮಾಡೋಣ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಗಿರಲಿಲ್ಲ ಅಂತಂದರೆ ವಿಡಿಯೋ ಬ್ಯಾಕ್ ಮಾಡಿ ಅಲ್ಲೇ ನೋಡಿಬಿಡ್ರಿ ಅನ್ಸುತ್ತೆ. ಇಲ್ಲಿ ಯಾರು ಉಳಿದ್ರಿ ಇವಾಗ ಲಾಸ್ಟ್? ಇಲ್ಲಿ ಇದರಲ್ಲಿ ಯಾರಿದ್ರು? ಜೆ ಕೆ ಎಲ್ ಉಳಿದ, ಎಲ್ ಇಲ್ಲಿ ಬಂದ, ಎಮ್ ಅಂತೂ ಬಂದಿದ್ದಾನೆ. ಓಕೆ, ಇವಾಗ ಆನ್ಸರ್ ಸಾಲ್ವ್ ಮಾಡಿ, ಕ್ವಶನ್ಸ್ ಆನ್ಸರ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿರಿ. ಏನಿದೆ ಇದರಲ್ಲಿ? ಏನಿಲ್ಲ. ಹೂ ಫೇಸಸ್ ಎಮ್, ಎಮ್ ಇರೋದು ಇಲ್ಲಿ. ಯಾರು ಫೇಸ್ ಮಾಡ್ತಿದ್ದಾರೆ? ಓ ಫೇಸ್ ಮಾಡ್ತಿರೋದು. ಆಪ್ಷನ್ ನಂಬರ್ 2 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎನ್ ಎಲ್ಲೈತಿ? ಇಲ್ಲೈತಿ. ಇವನು ಇಮಿಡಿಯೇಟ್ ಲೆಫ್ಟಿಗೆ ಯಾರಿದ್ದಾರೆ? ಈ ಕಡೆ ರೈಟ್, ಈ ಕಡೆ ಲೆಫ್ಟ್, ಕೆಳಗಡೆ ಮುಖ ಮಾಡ್ತಿರೋದು. ಇದು ರೈಟ್, ಈ ಕಡೆ ಲೆಫ್ಟ್. ಯಾರಿದ್ದಾರೆ? ಪಿ ಇದ್ದಾನೆ. ಆಪ್ಷನ್ ನಂಬರ್ 2. ಇನ್ನೊಂದೆರಡು ಆಪ್ಷನ್ ಕೊಡೋದು ಮಿಸ್ ಆಗಿದೆ, ಹಾಗೆ ಉಳಿದ್ಬಿಟ್ಟಿದೆ ಅದು. ನೆಕ್ಸ್ಟ್ ಕ್ವಶನ್. ಇಫ್ ಎಲ್ ಫೇಸಸ್ ಎನ್, ಎಲ್ ಎನ್ಗೆ ಫೇಸ್ ಮಾಡ್ತಿದೆ, ಕರೆಕ್ಟ್ ಐತೆ. ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಲ್, ಎಲ್ ಇಲ್ಲದಾನೆ. ಇಮಿಡಿಯೇಟ್ ರೈಟ್ ಅಂದರೆ ಈ ಕಡೆ ಮೇಲೆ ನೋಡ್ತಿದ್ಬೇಕಾದ್ರೆ ರೈಟ್ ಇದು ಆಗುತ್ತಾ, ಕೆ ಕೊಡ್ತೇನೆ ರೈಟಿಗೆ. ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್. ಏನೈತೆ? ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಸಿಟ್ ಎಕ್ಸಾಕ್ಟ್ಲಿ ಬಿಟ್ವೀನ್ ದ ಪಿ ಆ್ಯಂಡ್ ಕ್ಯೂ. ಪಿ ಇಲ್ಲೈತೆ, ಕ್ಯೂ ಐತೆ, ಮಧ್ಯ ಯಾರು ಕೊಡೋದು? ಓ. ಆಪ್ಷನ್ ನಂಬರ್ 2. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಈ ಪಜಲ್ ಮೇಲಿಂದ. ಓಕೆ. ಇನ್ ಅ ಸರ್ಟನ್ ವೇ 4 ಆಫ್ ದೆಮ್ ಆರ್ ಅಲೈಕ್ ಸಿಟ್ಟಿಂಗ್ ಇನ್ ಅ ಕಾರ್ನರ್. ಹೂ ಅಮಂಗ್, ಯಾರು ಕಾರ್ನರಲ್ಲಿ ಕೂಡಲ್ಲ ಅಂತ ಹೇಳ್ತಿರೋದು? ಎನ್ ಐತಿ, ಎಲ್ ಐತಿ, ಕ್ಯೂ ಐತಿ, ಜೆ ಐತಿ. ಎನ್ ಐತಿ, ಎಮ್ ಐತಿ, ಕ್ಯೂ ಐತಿ, ಎಲ್ ಐತಿ, ಜೆ ಕೂಡ ಐತಿ. ಬಟ್ ಎಮ್ ಏನಾಗಿಲ್ಲ, ಮಧ್ಯ ಕೊಟ್ಟಿರೋದು. ಇದು ಸೈಡಲ್ಲಿ ಕೂತಿಲ್ಲ, ಎಡ್ಜಿಗೆ ಕೂತಿಲ್ಲ. ಎಮ್ ಎಲ್ ಐತಿ, ಮಧ್ಯ ಐತಿ. ಆನ್ಸರ್ 2 ಕರೆಕ್ಟ್ ಆನ್ಸರ್ ಇದು. ನೆಕ್ಸ್ಟ್ ಎಲ್ಲ ಕ್ವಶನ್ಸ್ ಆದವು. ಇವಾಗ ನೆಕ್ಸ್ಟ್ ಪಜಲ್ಗೆ ಹೋಗೋಣ. ಒಂದು ಸೆಕೆಂಡ್. ಓಕೆ. ಓಕೆ, ಇದು ಸಾಲ್ವ್ ಮಾಡಿಸಿ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ನಾನು ಹೇಳ್ತೇನೆ ನಿಮಗೆ.
ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಓಕೆ, ನೋಡೋಣ ಏನೈತೆ. ಓಕೆ, ಇದು ಸಾಲ್ವ್ ಮಾಡಿರಿ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ನಾನು ಹೇಳ್ತೇನೆ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೋತೀನಿ. ಕ್ವಶನ್ ನೋಡೋಣ ಏನೈತೆ. ಓಕೆ, ಅನ್ಸರ್ಟನ್ ಪರ್ಸನ್ ಅಂದರೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಕುಂತಿರೋದು, ಎಲ್ಲರೂ ನಾರ್ತಿಗೆ ಫೇಸ್ ಮಾಡ್ತಿದ್ದಾರೆ. ಓಕೆ, ದ ನಂಬರ್ ಆಫ್ ಪರ್ಸನ್ಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಆರ್ ಆ್ಯಂಡ್ ಎಸ್, ಆರ್ ಮತ್ತು ಎಸ್ ಮಧ್ಯ ಇರೋ ಜನರು ಈಸ್ ಸೇಮ್ ಆ್ಯಸ್ ದ ನಂಬರ್ ಆಫ್ ಪರ್ಸನ್ಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಎಸ್ ಆ್ಯಂಡ್ ಕ್ಯೂ. ಎಸ್ ಮತ್ತು ಟಿ ಮಧ್ಯೆ ಇರೋ ಜನರಿಗೆ ಸೇಮ್ ಇರ್ತಾರೆ. ಇದರ ಅರ್ಥ ಏನಾಗುತ್ತೆ ಅಂತಂದರೆ, ಎಸ್ ಏನಾಗ್ಬಿಡ್ತಾನೆ, ಎರಡು ಕಡೆ ಕಾಮನ್ ಬಂದಿರೋದ್ರಿಂದ ಎಸ್ ಮಧ್ಯೆ ಆಗಿಬಿಡ್ತಾನೆ. ಈ ಕಡೆ ಮತ್ತು ಈ ಕಡೆ ಇರೋ ಈ ಕಾಮನ್ ಜನ, ಈ ಇಬ್ಬರು ಜನ ಏನಿರ್ತಾರೆ ಸೇಮ್ ಇರ್ತಾರೆ. ಇಲ್ಲಿ ಆರ್ ಕೂಡ ಬರ್ಬೋದು ಅಥವಾ ಟಿ ಕೂಡ ಬರ್ಬೋದು. ಇಲ್ಲಿ ಆರ್ ಬರ್ಬೋದು, ಇಲ್ಲಿ ಟಿ ಬಂತಂದರೆ ಅಕಸ್ಮಾತ್ ಇದ್ರದ್ದು ಉಲ್ಟಾ ಕೂಡ ಆಗ್ಬೋದು. ಇಲ್ಲಿ ಟಿ ಬಂದರೆ ಇಲ್ಲಿ ಇರೋ ಮಧ್ಯ ಜನ ಸೇಮ್ ಇರ್ತಾರೆ, ಇಲ್ಲಿ ಎಸ್ ಬಂದು ಇಲ್ಲಿ ಇರೋ ಮಧ್ಯ ಜನ ಇವೆರಡೂ ಸೇಮ್ ಇರ್ತವೆ, ಟಿ ಇಲ್ಲಿ ಬರ್ಬೋದು. ನೆಕ್ಸ್ಟ್ ಓದೋಣ. ಕ್ಯೂ ಸ್ಟ್ಯಾಂಡ್ಸ್ ಇಮಿಡಿಯೇಟ್ ರೈಟ್ ಆಫ್ ಯು. ಯುವುದು ಇಮಿಡಿಯೇಟ್ ರೈಟಿಗೆ ಕ್ಯೂ ಇದ್ದಾನೆ. ಓಕೆ, ಇಮಿಡಿಯೇಟ್ ರೈಟ್. ವಿ ಸ್ಟ್ಯಾಂಡ್ಸ್ ಥರ್ಡ್ ಟು ದ ರೈಟ್ ಆಫ್ ಡಬ್ಲ್ಯೂ. ಡಬ್ಲ್ಯೂದು ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟಿಗೆ ವಿ ಇದ್ದಾನೆ. ನೆಕ್ಸ್ಟ್ ಓನ್ಲಿ ಒನ್ ಪರ್ಸನ್ ಸ್ಟ್ಯಾಂಡ್ ಬಿಟ್ವೀನ್ ವಿ ಆ್ಯಂಡ್ ಯು. ಈ ಕಡೆ ನೋಡಿದ್ರೆ ಯು ಇಲ್ಲಿ ಬರ್ಬೋದು. ಇನ್ನೊಂದು ಸಾರಿ ತೊಗೊಳ್ಳೋಣ. ಇದೊಂದು 2, ಇದು ವಿ, ಒಂದು ಗ್ಯಾಪ್ ಬಿಟ್ಟು ಯು ಇಲ್ಲಿ ಬರ್ಬೋದು. ಯು ಆದ ನೆಕ್ಸ್ಟ್ ಯಾರಿದ್ದಾರೆ, ಕ್ಯೂ ಇದ್ದಾನೆ. ಯು ಆದ ನೆಕ್ಸ್ಟ್ ಯಾರಿದ್ದಾನೆ, ಕ್ಯೂ ಇದ್ದಾನೆ. ಓಕೆ, ಇಲ್ಲಿ ಮಟ್ಟ ಮುಗೀತಿ. ಇವಾಗ 3 ಪರ್ಸನ್ ಸ್ಟ್ಯಾಂಡ್ ಬಿಟ್ವೀನ್ ಆರ್ ಆ್ಯಂಡ್ ಟಿ. ಓಕೆ, ಆರ್ ಆ್ಯಂಡ್ ಟಿ ಇದು ಕಂಟಿನ್ಯೂ ಸಿಕ್ತು ನಮಗೆ. ಇಲ್ಲಿ ಆರ್ ಆ್ಯಂಡ್ ಟಿ ಇಲ್ಲಿ ಆಲ್ರೆಡಿ ಒಂದು ಬಂದೈತೆ. ಆರ್ ಆ್ಯಂಡ್ ಟಿ ಇದು ಮಧ್ಯ 3 ಜನ ಇದ್ದಾರೆ ಅಂತ ಹೇಳ್ತಿರೋದು ನಾವು. ಆರ್ 1 2 3 ಟಿ. ಫಸ್ಟ್ ಇದ್ರದ್ದು ಉಲ್ಟಾ ನೋಡಿದ್ರೆ ಟಿ 1 2 3 ಆರ್. ಇದು ಥರ ಕೂಡ ಆಗ್ಬೋದು. ನೆಕ್ಸ್ಟ್ ಏನೈತೆ, ಟಿ ಸ್ಟ್ಯಾಂಡ್ಸ್ ಆಟ್ ಎಕ್ಸ್ಟ್ರೀಮ್ ಎಂಡ್ ಲೆಫ್ಟ್ ಹ್ಯಾಂಡಿಗೆ. ಓಕೆ, ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡಿಗೆ. ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್ ಅಂದರೆ ಇದು ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್ ಆಯಿತು. ಇದು ಆಗೋದಿಲ್ಲ, ಇದು ಕರೆಕ್ಟ್ ಆಯಿತು. ಓಕೆ, ಡಬ್ಲ್ಯೂ ಸ್ಟ್ಯಾಂಡ್ಸ್ ಥರ್ಡ್ ಟು ದ ರೈಟ್ ಆಫ್ ಟಿ. ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಡಬ್ಲ್ಯೂ ಥರ್ಡ್ ಟು ದ ರೈಟ್ ಟಿ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಡಬ್ಲ್ಯೂ ಆದ ಕಂಟಿನ್ಯೂ ಆಗಿ ಯು ಬರಬೇಕು. ಇದು ಪಾಸಿಬಿಲಿಟಿ ತೊಗೊಂಡಿವಿ ಅಂದ್ರೆ, ಬಟ್ ಇದು ಯು ಇಲ್ಲಿ ಜಗನೇ ಇಲ್ಲ, ಅದಕ್ಕೋಸ್ಕರ ಒಂದೇದು ರಾಂಗ್ ಆಯಿತು. ಇದು ತೊಗೋಬೇಕಾಗತ್ತೆ. 1 2 ಗ್ಯಾಪ್, ಫಸ್ಟ್ ಗ್ಯಾಪ್, ಸೆಕೆಂಡ್ ಗ್ಯಾಪ್, ಆದ ನಂತರ ವಿ ಬರುತ್ತೆ. 1 ಗ್ಯಾಪ್ ಬಿಟ್ಟು ಯು ಬರುತ್ತೆ, 1 ಗ್ಯಾಪ್ ಬಿಟ್ಟು ಕ್ಯೂ ಬರುತ್ತೆ. ಇದು ಕರೆಕ್ಟ್ ಆನ್ಸರ್. ಎಷ್ಟು ಜನ ಇದಾದರೂ 1 2 3 4 5 6 7 8 9 10 11 ಜನ ಆಗಿದ್ದಾರೆ ಟೋಟಲ್. ಓಕೆ, ಇದ್ರ ಮೇಲಿನ ಕ್ವಶನ್ ಸಾಲ್ವ್ ಮಾಡೋಣ. ಇವಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಗಿರಲಿಲ್ಲ ಅಂತಂದರೆ ವಿಡಿಯೋ ನೀವು ಬ್ಯಾಕ್ ಹೋಗಿ ಇನ್ನೊಂದು ಸತಿ ನೋಡ್ಕೋಬೋದು. ಓಕೆ, ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್, ಏನದು ಕ್ವಶನಲ್ಲಿ, ಹೌ ಮೆನಿ ಪರ್ಸನ್ ಸ್ಟ್ಯಾಂಡ್ ಬಿಟ್ವೀನ್ ಆರ್ ಆ್ಯಂಡ್ ಟಿ. ಆರ್ ಇರೋದು ಇಲ್ಲಿ, ಟಿ ಇರೋದು ಇಲ್ಲಿ, ಮಧ್ಯ ಜನ 1 2 3 3 ಜನ. ಆನ್ಸರ್ ಥರ್ಡ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಏನದೆ, ಹೂ ಸ್ಟ್ಯಾಂಡ್ಸ್ ಇಮಿಡಿಯೇಟ್ ರೈಟ್ ಆಫ್ ಯು. ಯು ಇರೋದು ಇಲ್ಲಿ, ಇಮಿಡಿಯೇಟ್ ರೈಟ್ ಇದು, ಇಲ್ಲಿ ಯಾರೂ ಇಲ್ಲ. ನನ್ನ ಆನ್ಸರ್ ಕಾಂಟ್ ಬಿ ಡಿಟರ್ಮೆಂಟ್. ನನ್ನ ಆಗಬೇಕಾಗಿತ್ತು, ಕಾಂಟ್ ಬಿ ಡಿಟರ್ಮೆಂಟ್ ಹಾಕ್ಬೋದು. ನನ್ನ ಆನ್ಸರ್ ಅದರದ್ದು ಇಮಿಡಿಯೇಟ್ ರೈಟಿಗೆ ಯುವುದು ನನ್ನ ಆನ್ಸರ್. ನೆಕ್ಸ್ಟ್ ಕ್ವಶನ್, ಏನಿದೆ ಕ್ವಶನಲ್ಲಿ, ಹೂ ಸ್ಟ್ಯಾಂಡ್ಸ್ ಥರ್ಡ್ ಟು ದ ರೈಟ್ ಆಫ್ ಡಬ್ಲ್ಯೂ. ಡಬ್ಲ್ಯೂ ಇರೋದು ಇಲ್ಲಿ, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್. ಥರ್ಡ್ ರೈಟಿಗೆ ಯಾರಿದ್ದಾರೆ, ವಿ ಇದ್ದಾರೆ. ಆಪ್ಷನ್ ನಂಬರ್ 1 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎಸ್ ಬರೀಲಿಲ್ಲ ಅಲ್ಲ ನಾವು. ಎಸ್ ಬರಿಬೇಕಾಗಿತ್ತು. ಎಸ್ದೇನಿತ್ತು, ಈ ಟಿ ಮತ್ತು ಆರ್ ಮಧ್ಯೆ ಇರ್ತಾನೆ ಎಸ್ ಇಲ್ಲಿ ಬರಬೇಕು. ಅದು ಬರೆಯೋದೇ ಮಿಸ್ ಆಗಿದೆ. ಎಸ್ ಓಕೆ, ದ ನಂಬರ್ ಆಫ್ ಪರ್ಸನ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಕ್ಯೂ ಆ್ಯಂಡ್ ವಿ ಈಸ್ ಸೇಮ್ ಆ್ಯಸ್ ದ ನಂಬರ್ ಆಫ್ ಪರ್ಸನ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಾರು. ಕ್ಯೂ ಇಲ್ಲೈತೆ, ವಿ ಇಲ್ಲೈತೆ, ಮಧ್ಯ 1 2 3 3 ಜನ ಇದ್ದಾರೆ. ಫಸ್ಟ್ ಆಪ್ಷನ್ ನೋಡೋಣ. 3 ಜನ ಇರೋದು ಅದರೆಲ್ಲ ಚೆಕ್ ಮಾಡಬೇಕು ಇವಾಗ. ಆರ್ ಆ್ಯಂಡ್ ಎಸ್, ಆರ್ ಇಲ್ಲೈತೆ, ಎಸ್ ಇಲ್ಲೈತೆ, ಮಧ್ಯೆ ಒಬ್ಬ ಇದ್ದಾನೆ, ಒಂದೇದು ರಾಂಗ್ ಆಯ್ತು.
ವಿ ಮತ್ತು ಯು, ವಿ ಇಲ್ಲೈತೆ ಯು ಇಲ್ಲೈತೆ, ಒಬ್ಬನೇ ಇರೋದು ಮಧ್ಯ, ಇದು ರಾಂಗ್ ಆಯಿತು. ಕ್ಯೂ ಮತ್ತು ಆರ್, ಕ್ಯೂ ಎಲ್ಲೈತಿ ಇಲ್ಲೈತಿ, ಆರ್ ಇಲ್ಲೈತಿ ಇಲ್ಲೈತಿ, 1 2 3 4 5 ಆಗುತ್ತೆ, ಇದು ಕೂಡ ರಾಂಗ್. ಆರ್ ಮತ್ತು ಟಿ, ಆರ್ ಇಲ್ಲೈತಿ ಟಿ ಇಲ್ಲೈತಿ, 1 2 3 3 ಜನ ಇದ್ದಾರೆ, ಇದರಲ್ಲಿ ಕೂಡ 3 ಜನ, ಆರ್ ಮತ್ತು ಟಿ, ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ 4 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದ್ರ ಮೇಲಿಂದ ಲಾಸ್ಟ್ ಕ್ವಶನ್ ಇದು. ಏನಂದರೆ ಹೂ ಸ್ಟ್ಯಾಂಡ್ಸ್ ಆಟ್ ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್ ಆಫ್ ದ ರೋಡ್. ರೈಟ್ ಹ್ಯಾಂಡ್ ಅಂದರೆ ಇದು ಲೆಫ್ಟ್ ಹ್ಯಾಂಡ್ ಐತೆ, ಇದು ರೈಟ್ ಹ್ಯಾಂಡ್ ಐತೆ. ರೈಟ್ ಹ್ಯಾಂಡ್ಗೆ ಯಾರಿದ್ದಾರೆ? ಕ್ಯೂ. ಆಪ್ಷನ್ ನಂಬರ್ 1 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇವಾಗ ಉಳಿದಿರೋದು ಇನ್ನು ಒಂದು 7% ಫ್ಲೋರ್ ಬೇಸ್ಡ್ ಉಳಿದೈತೆ, ಅದೊಂದು ಮಾಡಿ ಮುಗಿಸೋಣ. ಆಮೇಲೆ ಸೀಕ್ವೆನ್ಸ್ಡ್ ಬೇಸ್ಡ್, ಅದಾದ ನಂತರ ಒಂದು ಮೀನಿಂಗ್ಫುಲ್ ವರ್ಡ್ದು ಒಂದು ಸಿಂಗಲ್ ಕ್ವಶನ್ ಇರುತ್ತೆ, ಅದು ಕಂಪ್ಲೀಟ್ ಮಾಡಿದ್ರೆ ಪೇಪರ್ ಕಂಪ್ಲೀಟ್ ಆಗಿಬಿಡುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್. ಓಕೆ, ನೋಡ್ಕೊತ ಹೋಗೋಣ. ಕಂಪ್ಲೀಟ್ ಆಯಿತು, ಇದು ಕಂಪ್ಲೀಟ್ ಆಯಿತು. ಓಕೆ, ಇದು ಮಾಡೋಣ ಇವಾಗ. ಸಾಲ್ವ್ ಮಾಡಿರಿ. ಇದು 2 ನಿಮಿಷ ಟೈಮ್ ಇರುತ್ತೆ, ಟೈಮ್ ಆದ ನಂತರ ನಾನು ಹೇಳ್ತೇನೆ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಕನ್ನಡದಲ್ಲಿರೋದು ರಿಮೂವ್ ಮಾಡೋಣ. ಏನಿದೆ ಕ್ವಶನಲ್ಲಿ? 7 ಬುಕ್ಸ್ ಇದ್ದಾವೆ, ಸೀಕ್ವೆನ್ಸಲ್ಲಿ ಇಡಲಾಗಿದೆ ಎಲ್ಲ ಬುಕ್ಸ್ಗಳನ್ನು. 1 ರಿಂದ 7 ಮಟ್ಟ, 1 ರಿಂದ 7 ಮಟ್ಟ ಈ ರೀತಿ ಸೀಕ್ವೆನ್ಸಲ್ಲಾಗಿ ಇಡಲಾಗಿದೆ. ಇದನ್ನು ನಾವು ಟಾಪ್ ಟು ಬಾಟಮ್ ಬರ್ಕೊಳ್ಳೋಣ. ಟಾಪ್ ಫಸ್ಟಿಗೆ 1, ಸೆಕೆಂಡಲ್ಲಿ 2, 3, 4, 5, 6, 7, ಎಲ್ಲಕ್ಕಿಂತ ಬಾಟಮಲ್ಲಿರೋದು 7 ನಂಬರು, ಟಾಪಲ್ಲಿರೋದು 1 ನಂಬರ್ ಬುಕ್. ಓಕೆ, ಇವಾಗ ಕ್ವಶನಲ್ಲಿ ಇಲ್ಲಿ ಮುಗೀತಾ? ಇವಾಗ ಕ್ವಶನ್ ಓದೋಣ. ಬುಕ್ ಬಿ ಈಸ್ ಪ್ಲೇಸ್ಡ್ ಜಸ್ಟ್ ಆಫ್ಟರ್ ಜಿ. ಬುಕ್ ಬಿ ಏನೈತೆ, ಜಿದು ಜಸ್ಟ್ ಕೆಳಗಡೆ ಐತೆ. ಜಿದು ಜಸ್ಟ್ ಕೆಳಗಡೆ ಬುಕ್ ಬಿ ಅದು, ಇವೆರಡು ಕಂಟಿನ್ಯೂ ಅದು. ಬುಕ್ ಬಿ ಈಸ್ ಪ್ಲೇಸ್ಡ್ ಜಸ್ಟ್ ಬಿಲೋ ಬುಕ್ ಜಿ ಆ್ಯಂಡ್ ಬಿಫೋರ್ ಎಫ್. ಬಿಫೋರ್ ಎಫ್ ಅಂದರೆ ಎಫ್, ಬಿದ ಕೆಳಗಡೆ ಯಾವುದೋ ಒಂದು ಪ್ಲೇಸಲ್ಲಿ ಎಫ್ ಬರ್ತಾನೆ, ಬಟ್ ಜಿದು ಜಸ್ಟ್ ಕೆಳಗಡೆ ಬಿ ಬರುತ್ತೆ. ಓಕೆ, ನೆಕ್ಸ್ಟ್ ಬುಕ್ ಡಿ ಈಸ್ ಪ್ಲೇಸ್ಡ್ ಆಫ್ಟರ್ ಜಿ. ಜಿದ ಕೆಳಗಡೆ, ಜಿ ಇನ್ನೊಂದು ಸರಿ ಬರ್ಕೊಳ್ಳೋಣ. ಜಿದ ಕೆಳಗಡೆ ಎಲ್ಲಿ ಅಂತ ಗೊತ್ತಿಲ್ಲ, ಜಿದ ಕೆಳಗಡೆ ಯಾವುದೋ ಒಂದು ಪ್ಲೇಸಲ್ಲಿ ಯಾರಿದ್ದಾರೆ? ಬುಕ್ ಡಿ ಇದ್ದಾನೆ. ಬುಕ್ ಡಿ ಇಲ್ಲಿ ಇಡಲಾಗಿದೆ. ಜಿದು ಯಾವುದೋ ಒಂದು ಪ್ಲೇಸ್ ಕೆಳಗಡೆ ಬುಕ್ ಡಿ ಇಡಲಾಗಿದೆ, ಬಟ್ ಬಿಫೋರ್ ಎ. ಈ ಡಿ ಏನಾಯ್ತಲ್ಲ, ಎಗಿಂತ ಮೊದಲೈತೆ, ಬಿಫೋರ್ ಎ. ಓಕೆ, ಎಲ್ಲಿ ಮಟ್ಟ ಆಯ್ತು? ಇದಾಯಿತು. ಎಫ್ ಕೆಪ್ಟ್ ಆಫ್ಟರ್ ಎ. ಎ ಆದ ನಂತರ ಎಫ್ ಇದೆ, ಎ ಆದ ನಂತರ ಎಫ್ ಇದೆ, ಅಂದರೆ ಈ ಎಫ್ಗಿಂತ ಮೊದಲು ಎ ಬರುತ್ತೆ. ಓಕೆ,
ಬುಕ್ ಜಿ ಈಸ್ ನಾಟ್ ಕೆಪ್ಟ್ ಅಟ್ ಲಾಸ್ಟ್ ಪೊಸಿಷನ್. ಲಾಸ್ಟಲ್ಲಿ ಇಲ್ಲೇ ಇಲ್ಲ, ಯಾಕಂದರೆ ಮೇಲ್ಗಡೆನೇ ಇರೋದು. ಜಿ ಆದ ನಂತರನೇ ಇಷ್ಟೆಲ್ಲ ಇದಾವೆ. ಬಿ ಐತೆ, ಎಫ್ ಅದ, ಆಮೇಲೆ ಡಿ ಅದ, ಎ ಅದ. ಓಕೆ. ಇ ಈಸ್ ಪ್ಲೇಸ್ಡ್ ಆಫ್ಟರ್ ಡಿ. ಈ ಡಿ ಆದ ನಂತರ ಇ ಇಡಲಾಗಿದೆ ಯಾವುದೋ ಒಂದು ಪ್ಲೇಸಲ್ಲಿ ಡಿ. ಆ್ಯಂಡ್ ಈಸ್ ನಾಟ್ ಆಟ್ ದ ಫೋರ್ತ್ ಪೊಸಿಷನ್. ಈ ಫೋರ್ತ್ ಪೊಸಿಷನಲ್ಲಿ ಬರೋದಿಲ್ಲ. ಓಕೆ. ಎಫ್ ಆ್ಯಂಡ್ ಎ ಆರ್ ಇಮಿಡಿಯೇಟ್ ನೇಬರ್ಸ್. ಎಫ್ದು ಜಸ್ಟ್ ಮೊದಲು ಎ ಬರುತ್ತದೆ. ಇವೆರಡು ಕಂಟಿನ್ಯೂ ಇದೆ. ಎಫ್ ಆ್ಯಂಡ್ ಎ ಆರ್ ಇಮಿಡಿಯೇಟ್ ನೇಬರ್ಸ್. ಸಿ ಇದೊಂದು ಪಾಯಿಂಟ್ ಐತೆ. ಇ ಈಸ್ ನಾಟ್ ಪ್ಲೇಸ್ಡ್. ಬುಕ್ ಎಫ್ ಈಸ್ ಪ್ಲೇಸ್ಡ್ ಆಫ್ಟರ್ ಇ. ಇದ್ ಆದ ನಂತರ ಬುಕ್ ಎಫ್ ಇದೆ. ಓಕೆ. ಈ ಎಫ್ಗಿಂತ ಮೊದಲೇ ಇ ಇರೋದು. ಎಫ್ಗಿಂತ ಮೊದಲೇ ಎ ಐತೆ, ಎಫ್ಗಿಂತ ಮೊದಲೇ ಇ ಐತೆ. ಇ ಈಸ್ ಪ್ಲೇಸ್ಡ್ ಆಫ್ಟರ್ ಎಫ್ ಬಟ್ ಬಿಫೋರ್ ಸಿ. ಅಂದರೆ ಇ ಏನಿದೆ ಸಿಗಿಂತ ಮೊದಲಿದೆ. ಅಂದರೆ ಇ ಆದ ನಂತರ ಸಿ ಬರೋದು. ಇನ್ನೊಂದು ಸರಿ ಓದೋಣ. ಬುಕ್ ಎಫ್ ಈಸ್ ಪ್ಲೇಸ್ಡ್ ಆಫ್ಟರ್ ಇ. ಇ ಆದ ನಂತರ ಎಫ್ ಇದೆ ಬಟ್ ಬಿಫೋರ್ ಸಿ. ಅಂದರೆ ಎಫ್ ಸಿಗಿಂತ ಮೊದಲಿರೋದು. ಇದು ಯಾವ ರೀತಿ ಅರ್ಥ ಅಂತಂದರೆ, ಬುಕ್ ಎಫ್ ಈಸ್ ಪ್ಲೇಸ್ಡ್ ಆಫ್ಟರ್ ಇ. ಇ ಆದ ನಂತರ ಯಾವುದೋ ಒಂದು ಪ್ಲೇಸಲ್ಲಿದೆ ಬಟ್ ಬಿಫೋರ್ ಸಿ ಇದೆ. ಅದು ಯಾವ ಪ್ಲೇಸಲ್ಲಿ ಗೊತ್ತಿಲ್ಲ. ಸಿಗಿಂತ ಯಾವುದೋ ಒಂದು ಕಡೆ ಮೇಲೆ ಐತೆ. ಅಂದರೆ ಸಿಗಿಂತ ಮೇಲೆ ಎಫ್ ಐತಿ. ಇವೆರಡು ಕಂಟಿನ್ಯೂ ಇದೆ. ಯಾವುದೋ ಒಂದು ಪ್ಲೇಸಲ್ಲಿ ಮೇಲೆ ಎಫ್ ಐತಿ. ಓಕೆ. ಇವಾಗ ಜಿ ಪ್ಲೇಸ್ ಫಿಕ್ಸ್ ಮಾಡೋಣ. ಜಿ ಆದ ನಂತರ ಯಾವ್ಯಾವ ಬರ್ತವೆ? ಬಿ ಬರುತ್ತೆ 1, ಇ 2, ಎ 3, ಎಫ್ 4, ಸಿ 5. ಜಿ ಆದ ನಂತರ ಬರೋದು ಡಿ 6. 6 ಜನ ಬರ್ತಾರೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. 6 ಜನ ಅಂದರೆ ಜಿಗೆ ಯಾವುದು ಉಳಿತು ಜಾಗ? ಫಸ್ಟ್ ಒನ್. ಜಿ ಟಾಪಲ್ಲಿ ಬರ್ತಾರೆ. ಜಿ ಬುಕ್ ಎಲ್ಲಿದೆ? ಟಾಪಲ್ಲಿ ಇಡಲಾಗಿದೆ. ಓಕೆ. ನೆಕ್ಸ್ಟ್ ಸಿದು ಪ್ಲೇಸ್ ಫಿಕ್ಸ್ ಮಾಡೋಣ. ಸಿ ಇದು ಮೇಲೆ ಕಡೆ ಎಷ್ಟು ಜನ ಇದ್ದಾರೆ? ಜಿ 1, ಇದು 2, ಇದು 3, 4, ಎ 1 5, ಇ 1 6. 6 ಜನ ಇದ್ದಾರೆ. 1 2 3 4 5 6. 6 ಬುಕ್ ಇಡಲಾಗಿದೆ, ಜನ ಅಲ್ಲ ಬುಕ್. ಅಂದರೆ ಸಿದು ಪೊಸಿಷನ್ ಲಾಸ್ಟಿಗೆ ಫಿಕ್ಸ್ ಆಯಿತು. ಇವಾಗ ಎಫ್ ಮತ್ತು ಎ ಕಂಟಿನ್ಯೂ ಅದಾವ, ಜಿ ಮತ್ತು ಬಿ ಕಂಟಿನ್ಯೂ ಅದಾವ. ಜಿ ಆದ ತಕ್ಷಣವೇ ಬಿ ಬರುತ್ತೆ ಇಲ್ಲಿ. ಓಕೆ. ಈ ಫೋರ್ತ್ ಪೊಸಿಷನಲ್ಲಿ ಬರಲ್ಲ, ಬಟ್ ಇ ಏನಿದೆ ಎಫ್ಗಿಂತ ಮೊದಲಿದೆ. ಇವಾಗ ಎಫ್ದು ಪೊಸಿಷನ್ ಫಿಕ್ಸ್ ಮಾಡೋಣ. ಎಫ್ದು ಮೇಲ್ಗಡೆ ಎಷ್ಟು ಜನ ಇದ್ದಾರೆ? 1 ಜಿ, ಬಿ 2. ಎಫ್ದು ಮೇಲ್ಗಡೆನೇ ಇ ಮತ್ತು ಎ ಬರ್ತವೆ. 3 4 ಜನ ಬರ್ತಾರೆ ಎಫ್ದು ಮೇಲ್ಗಡೆ. ಎಫ್ದು ಮೇಲ್ಗಡೆ 4 ಜನ. ಎದ ಮೇಲ್ಗಡೆನೇ ಡಿ ಐತೆ. ಅದಕ್ಕೋಸ್ಕರ ಡಿ ಕೂಡ ಎಫ್ದು ಮೇಲ್ಗಡೆನೇ ಬರುತ್ತೆ. ಇದು ಅರ್ಥ ಆಯ್ತು ಅನ್ಕೋತೀನಿ. ಎಫ್ದು ಮೇಲೆ ಯಾರಿದ್ದಾರೆ? ಈ ಮೇಲೆ ಯಾವ ಬುಕ್ ಐತೆ? ಎ ಐತೆ. ಎದ ಮೇಲೆ ಬುಕ್ ಯಾವುದೈತೆ? ಡಿ ಐತಿ. ಅಂದರೆ ಎಫ್ದು ಮೇಲೆ ಯಾರು ಬಂದರು? ಒಂದು ಜಿ, ಒಂದು ಡಿ 2 ಆಯಿತು, ಇ 3 ಆಯಿತು, ಎ 4 ಆಯಿತು, ಇದು ಬಿ 5 ಆಯಿತು. 5 ಜನ ಬರ್ತಾರೆ. 1 2 3 4 5 ಆದ ನಂತರ ಎಫ್ ಇಲ್ಲಿ ಬರ್ಬೋದು. ಎಫ್ ಇಮಿಡಿಯೇಟ್ ಅಬೋ ಯಾರಿದ್ದಾರೆ? ಎ ಇದ್ದಾನೆ. ಇಲ್ಲಿ ಬರಲ್ಲ ಅಂತಂದರೆ ಈಗ ಉಳಿದಿರೋ ಜಾಗ ಇದೊಂದು. ನೆಕ್ಸ್ಟ್ ಉಳಿತು ಯಾವುದು? ಇವಾಗ ಡಿ ಉಳಿತು. ಡಿ ಫೋರ್ತ್ ಪೊಸಿಷನಲ್ಲಿ ಬರುತ್ತೆ. ಇದು ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿರಲಿಲ್ಲ ಅಂತಂದರೆ ವಿಡಿಯೋನ ಸ್ವಲ್ಪ ಹಿಂದೆ ಮಾಡಿಕೊಂಡು ನೋಡಿಬಿಡಿ. ಇವಾಗ ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋಣ. First question. Which box is best placed at first position? First position ಯಾವ ಬಾಕ್ಸ್ ಇದೆ? ಬಾಕ್ಸ್ ಜಿ ಐತಿ. ಇದು ಫಸ್ಟ್ ಪೊಸಿಷನಲ್ಲಿ. ಓಕೆ. ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಪೊಸಿಷನಲ್ಲಿ ಯಾವ ಬಾಕ್ಸ್ ಇದೆ? ಲಾಸ್ಟ್ ಪೊಸಿಷನಲ್ಲಿ ಸಿ ಐತೆ. ಆಪ್ಷನ್ ಇ. ನೆಕ್ಸ್ಟ್ ಕ್ವಶನ್. ವಿಚ್ ಬಾಕ್ಸ್ ಈಸ್ ಪ್ಲೇಸ್ಡ್ ಇಮಿಡಿಯೇಟ್ ಆಫ್ಟರ್ ಡಿ? ಡಿ ಆದ ನಂತರ ಇಮಿಡಿಯೇಟ್ ಯಾವುದೈತೆ? ಎ ಅದ. ಆಪ್ಷನ್ ಎ. ನೆಕ್ಸ್ಟ್. ಓಕೆ. ಇದ್ರ ಮೇಲೆ 3 ಕ್ವಶನ್ ಇದ್ವು ಸೀಕ್ವೆನ್ಸ್ ಬೇಸ್ಡಲ್ಲಿ. ನೆಕ್ಸ್ಟ್ ಇವಾಗ ಏನು ಮಾಡೋಣ? ಲಾಸ್ಟ್ ಒಂದು
ಪಜಲ್ ಉಳಿದೈತೆ, ಅದು ಕಂಪ್ಲೀಟ್ ಮಾಡಿ ಮೀನಿಂಗ್ಫುಲ್ ವರ್ಡ್ ಲಾಸ್ಟಿಗೆ ಮಾಡೋಣ. ಪಜಲ್ ಯಾವುದೈತೆ? ಫ್ಲೋರ್ ಬೇಸ್ಡ್, ಅದು ಕಂಪ್ಲೀಟ್ ಮಾಡೋಣ. ಫ್ಲೋರ್ ಬೇಸ್ಡ್ ಪಜಲ್, ಇದು ಮೀನಿಂಗ್ಫುಲ್ ವರ್ಡ್ 35th ಕ್ವಶನ್, ಇದು ಲಾಸ್ಟಿಗೆ ಮಾಡೋಣ. ಓಕೆ, ಸಾಲ್ವ್ ಮಾಡಿರಿ. ಇದು 7 ಫ್ಲೋರ್ ಇದೆ, 7 ಪರ್ಸನ್ಸ್ ಇದ್ದಾರೆ. ಟೈಮ್ ಆದ ನಂತರ ಹೇಳ್ತೀನಿ ನಾನು, 2 ನಿಮಿಷ ಟೈಮ್ ಇರುತ್ತೆ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೋತೀನಿ. ಕನ್ನಡದಲ್ಲಿರೋದು ರಿಮೂವ್ ಮಾಡ್ಯಾರ. ಏನಿದೆ ಕ್ವಶನಲ್ಲಿ? 7 ಫ್ಲೋರ್ಸ್ ಇದಾವೆ. 7 ಫ್ಲೋರ್ಸಲ್ಲಿ 7 ಜನ ಬೇರೆ ಬೇರೆ ಫ್ಲೋರಲ್ಲಿ ಇರ್ತಾರೆ. ಆಮೇಲೆ ಅಷ್ಟೇ. ಫಸ್ಟ್ ಫ್ಲೋರ್ ಯಾವುದೈತಿ? 1. ಟಾಪ್ ಮೋಸ್ಟ್ ಫ್ಲೋರ್ ಯಾವುದೈತಿ? 7. ಟಾಪ್ ಮೋಸ್ಟ್ ಫ್ಲೋರ್ 7. 1 ಸೆಕೆಂಡ್. 7, 6, 5, 4, 3, 2, 1. ಬಾಟಮ್ ಮೋಸ್ಟ್ 1 ಆಯಿತು. ಓಕೆ. ನೋ ಪರ್ಸನ್ ಲಿವ್ಸ್ ಅಬೋವ್ ದ ಪರ್ಸನ್ ಎ. ಅಬೋವ್ ದ ಪರ್ಸನ್ ಏದ ಮೇಲ್ಗಡೆ ಯಾರೂ ಇರಲ್ಲ ಅಂತಂದಮೇಲೆ ಎ ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಇರ್ತಾನೆ. ಅಟ್ಮೋಸ್ಟ್ 2 ಪರ್ಸನ್ ಲಿವ್ಸ್ ಬಿಲೋ ಬಿ. ಬಿ ಆದ ನಂತರ ಅಟ್ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್ 2 ಜನ ಇರ್ಬೋದು. ಬಿ ಆದ ನಂತರ ಮ್ಯಾಕ್ಸಿಮಮ್ 2 ಜನ ಇರ್ಬೋದು. ಫಸ್ಟ್ ಪಾಸಿಬಿಲಿಟಿ. ಬಿ ಆದ ನಂತರ ಮ್ಯಾಕ್ಸಿಮಮ್ 1 ಜನ, ಅಂದರೆ 2 ಜನ ಇರ್ಬೋದು. ಮ್ಯಾಕ್ಸಿಮಮ್ ಅಂದರೆ ಅಟ್ಲೀಸ್ಟ್ ಒಬ್ಬರೇ ಇರ್ತಾನೆ. ಆಮೇಲೆ ಯಾರು ಬಿ ಆದ ನಂತರ ಯಾರು ಇಲ್ಲದೇನೂ ಇರ್ಬೋದು. ಬಟ್ ಮ್ಯಾಕ್ಸಿಮಮ್ 2 ಜನ ಇರ್ಬೋದು ಅಂತ ಹೇಳ್ತಿರೋದು. ಮ್ಯಾಕ್ಸಿಮಮ್ ಬಿ ಆದ ನಂತರ 2 ಜನ ಇರ್ಬೋದು. ಹಾಗಿದ್ರೆ ಒಬ್ಬ ಕೂಡ ಇರ್ಬೋದು, ಯಾರು ಕೂಡ ಇಲ್ಲದೇ ಇರ್ಬೋದು. ನೆಕ್ಸ್ಟ್ ಎ ಅಂತೂ ಇದು ಜಾಗ ಫಿಕ್ಸ್ ಐತೆ. ಓಕೆ. ಪರ್ಸನ್ ಸಿ ಲಿವ್ಸ್ ಆನ್ ಆ್ಯನ್ ಇವನ್ ನಂಬರ್ಡ್ ಫ್ಲೋರ್. ಸಿ ಅನ್ನೋದನ್ನು ಇವನ್ ನಂಬರ್ ಫ್ಲೋರಲ್ಲಿ ಇರ್ತಾನೆ. ಈ ಫ್ಲೋರ್ಸ್ಗಳಲ್ಲಿ ಲಿವ್ಸ್ ಆನ್ ಇವನ್ ನಂಬರ್ ಫ್ಲೋರ್ ಬಿಲೋ ಸಿ. ಯಾವುದೈತೆ? ಎಲ್ಲೈತೆ? ಹಾಂ, ಇವನ್ ನಂಬರ್ ಫ್ಲೋರ್ ಜಸ್ಟ್ ಅಬೌವ್ ಡಿ. ಸಿ ಇದು ಜಸ್ಟ್ ಕೆಳಗಡೆ ಡಿ ಬರ್ತಾನೆ. ಇವೆರಡು ಕಂಟಿನ್ಯೂ ಇರ್ತವೆ. ಇಲ್ಲಿ ಸಿ ಬಂತಂದರೆ ಇಲ್ಲಿ ಡಿ ಬರಬೇಕು. ಇಲ್ಲಿ ಸಿ ಬಂತಂದರೆ ಡಿ ಜಾಗ ಇಲ್ಲ. ಇಲ್ಲಿ ಸಿ ಬಂತಂದರೆ ಇಲ್ಲಿ ಡಿ ಬರ್ಬೋದು. ಇಲ್ಲಿ ಸಿ ಡಿ ಬರ್ಬೋದು, ಇಲ್ಲಿ ಸಿ ಡಿ ಬರ್ಬೋದು. ಇದೇ ರೀತಿ ಇದರಲ್ಲಿ ಸಿ ಡಿ ಇಲ್ಲಿ ಬರ್ಬೋದು, ಸಿ ಡಿ ಇಲ್ಲಿ ಬರ್ಬೋದು, ಈ ರೀತಿ. ನೆಕ್ಸ್ಟ್, ದ ನಂಬರ್ ಆಫ್ ಪರ್ಸನ್ ಬಿಲೋ ಸಿ. ಸಿ ಕೆಳಗಡೆ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಈ ಸೇಮ್ ಆ್ಯಸ್ ದ ನಂಬರ್ ಆಫ್ ಪರ್ಸನ್ ಅಬೋವ್ ಇ. ಇ ಹೂ ಡಸ್ ನಾಟ್ ಲಿವ್ಸ್ ಆನ್ ದ 5th ಫ್ಲೋರ್. ಈ 5th ಫ್ಲೋರಲ್ಲಿ ಇ ಬರಲ್ಲ. ಓಕೆ. ಏನಂತಿರೋದವ? ಸೀದ ಮೇಲ್ಗಡೆ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಈದ್ ಕೆಳಗಡೆ ಇದ್ದಾರೆ. ಇದು ಅರ್ಥ ಒಂದ. ಸೀದ ಕೆಳಗಡೆ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಈದ್ ಮೇಲ್ಗಡೆ ಇದ್ದಾರೆ ಅಂತ ಹೇಳ್ತಿರೋದು.
ಒಂದು ಸತಿ ಇಲ್ಲಿ ಸಿ ತೊಗೊಂಡಿವಿ ಅಂದರೆ ಸಿ ಕೆಳಗಡೆ ಎಷ್ಟು ಜನ ಆಗ್ತಾರೆ, 1 2 3 4 5 ಜನ ಆಗ್ತಾರೆ. ಸಿ ಇಲ್ಲಿ ಬರ್ತಂದ್ರೆ ಇದು ಮೇಲ್ಗಡೆ ಕೂಡ 5 ಜನ ಆಗಬೇಕು. 1 2 3 4 5 ಇಲ್ಲಿ ಇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಿ ಇಲ್ಲಿ ಬಂತಂದ್ರೆ ಇ ಇಲ್ಲಿ ಬರುತ್ತೆ. ಅಕಸ್ಮಾತ್ ಸಿ ಇಲ್ಲಿ ಬಂತಂದ್ರೆ ಸಿ ಇದು ಮೇಲ್ಗಡೆ ಎಷ್ಟು ಜನ ಆಗ್ತಾರೆ, ಸಾರಿ ಕೆಳಗಡೆ ಒಬ್ಬ ಆಗ್ತಾನೆ, ಅಂದರೆ ಇದು ಮೇಲ್ಗಡೆ ಒಬ್ಬ ಆಗಬೇಕು, ಅಂದರೆ ಇ ಇಲ್ಲಿ ಬರುತ್ತೆ. ಸಿ ಅಥವಾ ಇ ಜಾಗ ಫಿಕ್ಸ್ ಆಯ್ತಿದು. ಸಿ ಅಥವಾ ಇ, ಸಿ ಇಲ್ಲಿ ಬರ್ಬೋದು, ಸಿ ಇಲ್ಲಿ ಬಂತಂದರೆ ಇ 6ನೇ ಪ್ಲೇಸಿಗೆ ಹೋಗುತ್ತೆ. ಆಮೇಲೆ ಇಲ್ಲಿ ಸಿ ಬಂತಂದರೆ ಇ 2ನೇ ಪ್ಲೇಸಿಗೆ ಹೋಗುತ್ತೆ. ಈಗ ಇದರಲ್ಲಿ ನೋಡೋಣ. ಇದರಲ್ಲಿ ಸಿ ಇಲ್ಲಿ ತೊಗೊಂಡಿವಿ ಅಂತಂದರೆ ಇವನ್ ನಂಬರ್ ಪ್ಲೇಸಲ್ಲಿ ಸಿ ಇಲ್ಲಿ ತೊಗೊಂಡಿವಿ. ಈ ಸಿ ಮೇಲ್ಗಡೆ ಇದು ಕೆಳಗಡೆ ಎಷ್ಟು ಜನ ಇದ್ದಾರೆ, 1 2 3 4 5 ಜನ ಇದ್ದಾರೆ. ಸೀದ ಕೆಳಗಡೆ 5 ಅಂದರೆ ಇದು ಮೇಲ್ಗಡೆ 5 ಬೇಕು. 1 2 3 4 5 ಅಂದರೆ ಈ ಇಲ್ಲಿ ಬರಬೇಕು. ಈಗ ಪ್ಲೇಸ್ ಇಲ್ಲ, ಈಗ ಇಲ್ಲಿ ಪ್ಲೇಸ್ ಉಳಿದಿಲ್ಲ, ಬಿ ಐತಿ ಇಲ್ಲಿ, ಅದಕ್ಕೆ ಸಿ 6ನೇ ಪ್ಲೇಸಲ್ಲಿ ಬರಲ್ಲ. ಸಿ ಉಳಿದಿರೋದು ನೆಕ್ಸ್ಟ್ 6 ಈ ಪ್ಲೇಸ್ ಒಂದೇ. ಸಿ ಆದ ನಂತರ ಇಮಿಡಿಯೇಟಾಗಿ ಡಿ ಬರುತ್ತೆ. ಸಿದು ಕೆಳಗಡೆ 1 2 3 3 ಜನ ಇದ್ದಾರೆ. ಇದು ಮೇಲ್ಗಡೆ ಕೂಡ 1 2 3 3 ಜನ ಬೇಕು. ಬಟ್ ಇಲ್ಲಿ ಆ 3 ಜನಕ್ಕೆ ಈಗ ಕೂಡ ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ಈ ಪಾಸಿಬಿಲಿಟಿನೇ ರಾಂಗ್ ಆಯಿತು. ನೆಕ್ಸ್ಟ್ ಇದು ತೊಗೊಳೋಣ. ಇದರಲ್ಲಿ ಸಿ ಇಲ್ಲಿ ಬಂತು ಅಂದ್ಕೊಡ್ರಿ. ಸಿ ಇಲ್ಲಿ ಬಂತು ಅಂತಂದರೆ ಸಿ ಕೆಳಗಡೆ 5 ಜನ ಇದ್ದಾರೆ, ಈಗ ಮೇಲ್ಗಡೆನೂ 5 ಜನ ಬೇಕು. 1 2 3 4 5 5 ಜನ ಅಂದರೆ ಈಗ ಇಲ್ಲಿ ಪ್ಲೇಸ್ ಐತೆ. ಇನ್ನೊಂದು ಪಾಸಿಬಿಲಿಟಿಯಲ್ಲಿ ಸಿ ಇಲ್ಲಿ ತೊಗೊಂಡಿವಿ ಅಂತಂದರೆ ಸೀದ ಮೇಲ್ಗಡೆ ಸೀದ ಕೆಳಗಡೆ 3 ಜನ ಇದ್ದಾರೆ, ಈದ್ ಮೇಲ್ಗಡೆ 3 ಜನ ಅಂದರೆ ಈ ಕೂಡ ಇಲ್ಲೇ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಈ ಪಾಸಿಬಿಲಿಟಿ ಬರಲ್ಲ. ಸೀದ ಜಾಗ ಫಿಕ್ಸ್ ಆಯಿತು. ಸೀದಾದ ನಂತರ ಡಿ ಇಲ್ಲಿ ಬರುತ್ತೆ. ಈದ್ ಪ್ಲೇಸ್ ಇದು ಫಿಕ್ಸ್ ಆಯಿತು. ಓಕೆ, ನೆಕ್ಸ್ಟ್ ಏನೈತೆ, ಇಲ್ಲಿ ಮಟ್ಟ ಮುಗೀತು. ಇವಾಗ ಓನ್ಲಿ 2 ಪರ್ಸನ್ ಲಿವ್ಸ್ ಬಿಟ್ವೀನ್ ಎಫ್ ಆ್ಯಂಡ್ ಜಿ. ಎಫ್ ಮತ್ತು ಜಿದ ಮಧ್ಯ 2 ಜನ ಇರ್ತಾರೆ. ಆ್ಯಂಡ್ ಜಿ ಡಸ್ ನಾಟ್ ಲಿವ್ಸ್ ಆನ್ ದ ಬಾಟಮ್ ಮೋಸ್ಟ್ ಫ್ಲೋರ್, ಅಂದರೆ ಜಿ ಬಾಟಮ್ ಮೋಸ್ಟ್ ಫ್ಲೋರಲ್ಲಿ ಇರಲ್ಲ. ಓಕೆ, ಇವಾಗ ಎಫ್ ಮತ್ತು ಜಿ ಅಂತ ಹೇಳ್ತಾರೆ. ಎಫ್ ಮತ್ತು ಜಿ ಮಧ್ಯೆ 2 ಜನ ಇದ್ದಾರೆ. ಎಫ್ ಇಲ್ಲಿ ಬಂತು ಅಂದ್ಕೊಳ್ಳೋಣ, ಅಥವಾ ಜಿ ಇಲ್ಲಿ ಬಂತಂತಂದರೆ ಈಗ ಎಫ್ ಇಲ್ಲಿ ಅಂದ್ಕೊಳ್ಳೋಣ. ಒಂದು ಸತಿ ಎಫ್ ಇಲ್ಲಿ ಬಂದರೆ 1 2 3 ಪ್ಲೇಸ್ ಬಿಟ್ಟು ಇಲ್ಲಿ 2 ಪ್ಲೇಸ್ ಬಿಟ್ಟು ಜಿ ಬೇಕು. ಬಟ್ 2 ಪ್ಲೇಸ್ ಬಿಟ್ಟು ಜಿ ಇಡೋಕೆ ಇಲ್ಲಿ ಜಾಗನೇ ಇಲ್ಲ. ಎಫ್ ಇಲ್ಲಿ ಬಂತಂದರೆ 1 2 ಬಿಟ್ಟರೆ ಜಿ ಇಲ್ಲಿ ಬರ್ತೈತೆ. ಬಾಟಮ್ ಮೋಸ್ಟ್ ಪೋಸ್ಟಲ್ಲಿ ಜಿ ಡಸ್ ನಾಟ್ ಲೀವ್ಸ್ ಅಂತಂದಮೇಲೆ ಜಿ ಇಲ್ಲಿ ಬಂದು ಎಫ್ ಇಲ್ಲಿ ಬರುತ್ತೆ. ಇದೊಂದೇ ಪ್ಲೇಸ್ ಇರೋದು ಇವಕ್ಕೆ. ಜಿ ಇಲ್ಲಿ ಬಂದು ಎಫ್ ಇಲ್ಲಿ ಬರುತ್ತೆ. ಎಫ್ ಇಲ್ಲಿ ಬರ್ತಂದರೆ ಸಿ ಕೆಳಗಡೆ ಡಿ ಬೇಕು, ಇಮಿಡಿಯೇಟ್ ಡಿ. ಬಟ್ ಡಿ ಜಾಗನೇ ಉಳಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಇಲ್ಲಿ ಇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾರಿ, ಈ ಸಿ ಆದ ನಂತರ ಡಿ ಬೇಕು ನಮಗೆ. ಬಟ್ ಇಲ್ಲಿ ಎಫ್ ಜಾಗ ಫಿಕ್ಸ್ ಆದ ನಂತರ ಇಲ್ಲಿ ಸಿ ಬರಲ್ಲ ಅಂತ ಅರ್ಥ ಆಯ್ತು ನಮ್ಗೆ. ಇವಾಗ ಇಲ್ಲಿ ಏನು ಬರುತ್ತೆ, ಇನೇ ಬರುತ್ತೆ. ಸಿ ಇಲ್ಲೇ ಬರುತ್ತೆ, ಡಿ ಇಲ್ಲಿ ಬರುತ್ತೆ. ಇದರಲ್ಲಿ ನೋಡೋಣ ಇವಾಗ ಎಫ್ ಮತ್ತು ಜಿ ಮತ್ತು 2 ಪ್ಲೇಸ್ ಬೇಕು ಗ್ಯಾಪ್. ಇಲ್ಲಿ ಕಂಟಿನ್ಯೂ ಆಗಿ 2 ಪ್ಲೇಸ್ ಗ್ಯಾಪ್ ಉಳಿದಿದ್ದಾವೆ. ಉಳಿದಿರೋದೇ 2 ಪ್ಲೇಸ್ ಗ್ಯಾಪ್. ಬಟ್ ಎಫ್ ಮತ್ತು ಜಿ ಮಧ್ಯೆ 2 ಪ್ಲೇಸ್ ಬೇಕು. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇವಾಗ ಇದೊಂದೇ ಕರೆಕ್ಟ್ ಆಯಿತು. ಇದೊಂದು ಕರೆಕ್ಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋಣ. ಇವಾಗ ಅದನ್ನು ಮಾಡೋಣ. ಇದು ಪಾಸಿಬಿಲಿಟಿಯನ್ನು ಓಕೆ, ಫಸ್ಟ್ ಕ್ವಶನ್. ಏನದ ಇದರಲ್ಲಿ, ಹೂ ಲಿವ್ಸ್ ಆನ್ ದ ಟಾಪ್ ಮೋಸ್ಟ್ ಫ್ಲೋರ್. ಟಾಪ್ ಮೋಸ್ಟ್ ಫ್ಲೋರ್ ಎ ಇದ್ದಾನೆ, ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್, ಹೂ ಲಿವ್ ಜಸ್ಟ್ ಬಿಲೋ ಸಿ. ಸಿ ಇಲ್ಲಿರೋದು, ಜಸ್ಟ್ ಬಿಲೋ ಯಾರಿದ್ದಾರೆ, ಡಿ ಇದ್ದಾನೆ, ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್, ಯಾವ ಫ್ಲೋರಲ್ಲಿ ಇ ಇರ್ತಾನೆ ಅಂತ ಹೇಳ್ತಿರೋದು. ಈ ಸೆಕೆಂಡ್ ಫ್ಲೋರ್ ಇದ್ದಾನೆ, ಆಪ್ಷನ್ ನಂಬರ್ ಇ. ಇ ಎಲ್ಲಿದ್ದಾನೆ, ಸೆಕೆಂಡ್ ಫ್ಲೋರಲ್ಲಿದ್ದಾನೆ, ಆಪ್ಷನ್ ನಂಬರ್ ಇ. ನೆಕ್ಸ್ಟ್ ಕ್ವಶನ್, ಎಫ್ ಮತ್ತು ಡಿ ಮಧ್ಯೆ ಎಷ್ಟು ಫ್ಲೋರ್ಸ್ ಇದ್ದಾವೆ. ಎಫ್ ಇಲ್ಲೈತೆ, ಡಿ ಇಲ್ಲೈತೆ, ಮಧ್ಯೆ 1 2 3 3 ಫ್ಲೋರ್ಸ್ ಇದ್ದಾವೆ, ಆಪ್ಷನ್ ನಂಬರ್ ಸಿ.
ಲಾಸ್ಟ್ ಇದ್ರ ಮೇಲಿಂದ ಲಾಸ್ಟ್ ಕ್ವಶನ್. 1 ಸೆಕೆಂಡ್. ಇದ್ರ ಮೇಲಿಂದ ಲಾಸ್ಟ್ ಕ್ವಶನ್ ಇದು, ಈ ಪಜಲ್ ಮೇಲಿಂದ. ಸೊ ಹೂ ಲೀವ್ಸ್ ಜಸ್ಟ್ ಬಿಲೋ ಬಿ. ಬಿ ಜಸ್ಟ್ ಬಿಲೋ ಯಾರಿದ್ದಾರೆ? ಇ ಇದ್ದಾನೆ. ಆಪ್ಷನ್ ನಂಬರ್ ಸಿ. ಇವಾಗ ಮೀನಿಂಗ್ಫುಲ್ ವರ್ಡ್ ಒಂದು ಕ್ವಶನ್ ಉಳಿದೈತೆ, ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಅದೊಂದು ಮಾಡಿದ್ವಿ ಅಂತಂದರೆ ಪೇಪರ್ ಕಂಪ್ಲೀಟ್ ಆಗುತ್ತೆ. ಥರ್ಟಿ ಫಿಫ್ತ್ ಕ್ವಶನ್ ಅಲ್ಲ? ಓಕೆ, ಸಾಲ್ವ್ ಮಾಡಿರಿ. 40 ಸೆಕೆಂಡ್ಸ್ ಟೈಮ್ ತಗೋರಿ. ಓಕೆ, ಯೂಸಿಂಗ್ ಸೆಕೆಂಡ್, ಫೋರ್ತ್, ಫಿಫ್ತ್, ಸೆವೆಂತ್. ಸೆಕೆಂಡ್ ಇ ಐತಿ, ಫೋರ್ತ್ ಯಾವ್ದು? ಡಬ್ಲ್ಯೂ ಐತಿ, ಫಿಫ್ತ್ ಓ ಅದ, ಲಾಸ್ಟ್ ಒನ್ ಕೆ ಅದ. ಈ 4 ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು, 4 ಲೆಟರ್ಗಳನ್ನು ಯೂಸ್ ಮಾಡಿಕೊಂಡು ಮೀನಿಂಗ್ಫುಲ್ ವರ್ಡನ್ನು ಫಾರ್ಮ್ ಮಾಡಬೇಕು. ಅದು ಫಾರ್ಮ್ ಆದ ನಂತರ ಅದರಲ್ಲಿ ಏನಾದ್ರೆ ಒಂದು ಮೀನಿಂಗ್ಫುಲ್ ವರ್ಡ್ ಆಯ್ತು ಅಂತಂದರೆ ಆ ವರ್ಡಲ್ಲಿರೋ ಸೆಕೆಂಡ್ ಲೆಟರ್ ಯಾವುದಂತ ಕೇಳಿದಿರೋದು. ಯಾವುದೇ ವರ್ಡ್ ಫಾರ್ಮ್ ಆಗಲಿಲ್ಲ ಅಂತಂದ್ರೆ ಎಕ್ಸ್ ಅಂತ ಮಾರ್ಕ್ ಮಾಡಿರಿ, ಒಂದಕ್ಕಿಂತ ಜಾಸ್ತಿ ಆಯ್ತು ಅಂತಂದರೆ ವೈ ಅಂತ ಮಾರ್ಕ್ ಮಾಡಿರಿ ಅಂತ ಹೇಳ್ತಿರೋದು. ಓಕೆ, ಇದರಿಂದ ಮೀನಿಂಗ್ಫುಲ್ ವರ್ಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟಿಗೆ ಕೆದಿಂದ ಮಾಡೋಣ. KOWE ಇದಾಗೋದಿಲ್ಲ, KEW ಆಗೋದಿಲ್ಲ, ಕೆದಿಂದ ಯಾವುದೂ ಆಗೋಲ್ಲ. ನೆಕ್ಸ್ಟ್ ಡಬ್ಲ್ಯೂ ತೊಗೊಳ್ಳೋಣ. WOEK ಇದು ಆಗೋಲ್ಲ, WEOK ಆಗಲ್ಲ, WOKE ಇದು ಆಗ್ಬೋದಾ? ಮೀನಿಂಗ್ಫುಲ್ ವರ್ಡ್ ಐತೆ ಅಂತ ಚೆಕ್ ಮಾಡ್ರಿ ಇದು. ಓಕೆ, ಓಕ್ ಅನ್ನೋದೊಂದು ಮೀನಿಂಗ್ಫುಲ್ ವರ್ಡ್ ಐತೆ. ಓಕ್ ಅಂತೇಳಿ ಒಂದು ಮೀನಿಂಗ್ಫುಲ್ ವರ್ಡ್ ಐತೆ. ಇದು ಓಕ್ದು ಮೀನಿಂಗ್ ಏನರ್ಥ? ಇವಾಗ ನಾವು ಹೇಳ್ತಿರ್ತೀವಲ್ಲ, ಸ್ಟೇ ಓಕ್ ಅಂತೇಳಿ. ಸ್ಟೇಯಿಂಗ್ ಓಕ್ ಅಂತಂದರೆ ಎಚ್ಚರ ಇರ್ರಿ ಅಂತ ಅರ್ಥ. ಓಕ್ ಒಂದು ಮೀನಿಂಗ್ಫುಲ್ ವರ್ಡ್. ಇದರಲ್ಲಿ ಕೇಳ್ತಿರೋದು ವಿಚ್ ಈಸ್ ದ ಸೆಕೆಂಡ್ ಲೆಟರ್ ಫ್ರಾಮ್ ದ ಲೆಫ್ಟ್ ಹ್ಯಾಂಡಿಂದ ಸೆಕೆಂಡ್ ಲೆಟರ್ WO. ಸೆಕೆಂಡ್ ಲೆಟರ್ O ಐತೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿವರೆಗೂ ಸಾಲ್ವ್ ಮಾಡಿದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ನಿಮ್ಮ ಡೌಟನ್ನು ಹಾಕಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಯಾವುದ್ರ ಮೇಲೆ ಬೇಕು ನಾನು ಮೊದಲೇ ಹೇಳಿದ್ದೀನಿ, ಅದರಲ್ಲಿ ಯಾವ ವಿಡಿಯೋ ನಿಮಗೆ ಬೇಕಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.